ಅಭಿಮಾನಪೂರ್ವಕವಾದ ನಮನಗಳು ನಮನಗಳು ನಮನಗಳು. ಜಿಲ್ಲಾ ರಾಜ್ಯಪಾಲೆ ಡಾಕ್ಟರ್ ಪ್ರಭಾಮೂರ್ತಿ ಹಾಗೂ ಡಾಕ್ಟರ್ ಸುಂದರಮೂರ್ತಿ ಅವ್ರನ್ನ ವೇದಿಕೆಗೆ ಆಗಮಿಸಲಿಕ್ಕೆ ವಿನಂತಿಸ್ತಾ ಇದ್ದೇನೆ. ಬನ್ನಿ, ಫಸ್ಟ್ ವೈಸ್ ಗವರ್ನರ್, ಸೆಕೆಂಡ್ ವೈಸ್ ಗವರ್ನರ್, ಪ್ಲೀಸ್ ಜಾಯಿನ್ ಯುವರ್ ಹ್ಯಾಂಡ್ಸ್ ಇನ್ ಆನರಿಂಗ್ ಎ ಗ್ರೇಟ್ ಪರ್ಸನಾಲಿಟಿ. ಕೊನೆಯಲ್ಲಿ ಒಂದು ಲಕ್ಕಿ ಡಿಪ್ ಇದೆ. ಇಲ್ಲಿ ಇರ್ತಕ್ಕಂತಹ ಸದಸ್ಯರಿಗೆ ಮಾತ್ರ ಆ ಪ್ರೈಸ್ಗಳು ಅದನ್ನು ಲಕ್ಕಿ ಡಿಪ್ನಲ್ಲಿ ತೆಗಿತಾರೆ. ಹಾಗೆ ನಮ್ಮ ವೀರಭದ್ರ ಬ್ಯಾಡ್ಗೆ ಅವರೇನೋ ಸರಮಾಲೆಯನ್ನು ಇರೋರಿಗೆ ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿರೋರಿಗೆ ದಯವಿಟ್ಟು ಕೊನೆಯವರೆಗೂ ಭಾಷಣಗಳನ್ನು ಕೇಳಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಆನರಬಲ್ ಜಸ್ಟಿಸ್ ಶ್ರೀ ಸಂತೋಷ್ ಹೆಗಡೆ ಜಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಅಡ್ರೆಸ್ ಅಸ್ ಸರ್. Sure. President of this evening's function, as also regional chairperson of... ಸ್ವಲ್ಪ ವಾಲ್ಯೂಮ್ ಕೊಡಿ ಆ ಮೈಕಿಗೆ. That's okay, that's fine. I think I'll speak a little louder. Sri Krishnamurthy, Lion Sri Krishnamurthy and Mrs. Krishnamurthy, District Governor present here, Dr. Prabhamurthy and her husband sitting here, all the office bearers of Lions Club present here, past and present, as also the Lion members present here and other invitees. I deem it an honor to be with you all today in this function, which is a very meaningful function. I've always appreciated the work of Lions Club in India as well as internationally. They're doing a wonderful service to the nation. Many people who have been deprived of social benefits have benefited from the generosity of the members of the Lions Club, both in India and internationally. Adakke nandondu salam. ಬಂಧುಗಳೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನಾನೊಬ್ಬ ಕೂಪ ಮಂಡೂಕನಾಗಿದ್ದೆ. ಸಮಾಜದಲ್ಲಿ ಆಗು ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಸಮಾಜದಲ್ಲಿ ಭಾಳಷ್ಟು ಜನ ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಅಷ್ಟೊಂದು ಅನ್ಯಾಯವನ್ನು ಕಂಡೆ. ಅದರಲ್ಲೂ ಕೂಡ ಜಾಸ್ತಿ ಅನ್ಯಾಯ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ 3 ಸಂಸ್ಥೆಗಳಿಂದ. ಅದು ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾಕೆ ಈ ಮಟ್ಟದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ
ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಉದಾಹರಣೆಗೆ ನನ್ನ ವಠಾರದಲ್ಲಿ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾಯಿದ್ರು ಮನೆ ಹತ್ತಿರ ಹೋಗಬೇಡ ಅಂತ. ಅಂದು ಅದೊಂದು ಸಾಮಾಜಿಕ ಶಿಕ್ಷೆ, ಒಂದು ರೀತಿಯ ಸಾಮಾಜಿಕ ಬಹಿಷ್ಕಾರ ಆಗಿತ್ತು. ಇವತ್ತೇನಾಗಿದೆ ಬಂಧುಗಳೇ, ಜೈಲಿಗೆ ಹೋಗಿ ಜಾಮೀನು ತಗೊಂಡಂತ ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ನಾವಿದ್ದೇವೆ. ಏನೂ ತಪ್ಪು ಮಾಡಿಲ್ಲ ಅವರು, ಇನ್ನೂ ಶಿಕ್ಷೆ ಆಗಿಲ್ಲ. ಯಾಕಂದರೆ ನ್ಯಾಯಾಂಗದಲ್ಲಿ ಕೊನೆಯ ಹಂತಕ್ಕೆ ಶಿಕ್ಷೆ ಆಗಬೇಕಾದ್ರೆ 40 ರಿಂದ 50 ವರ್ಷ ಬೇಕು. ನಾನಿದನ್ನು ಒಂದು ರೀತಿಯಲ್ಲಿ ಸುಳ್ಳು ಮಾಹಿತಿಯಾಗಿ ನಿಮ್ಗೆ ಕೊಡ್ತಾ ಇಲ್ಲ. ಇವತ್ತು ಲೋಕಸಭೆಯ 27% ಸದಸ್ಯರಿಗೆ ಕ್ರಿಮಿನಲ್ ಕೇಸ್ಗಳಿವೆ. ಅವರನ್ನು ನಾವು ಚುನಾಯಿಸಿದ್ದೇವೆ, ಕಳಿಸಿದ್ದೇವೆ. ನೀವು ನೋಡ್ತಾ ಇರಬೇಕಲ್ಲ, ಎಷ್ಟೊಂದು ಸಂಭ್ರಮದಿಂದ ಸೇಬಿನ ಹಣ್ಣಿನ ಹಾರ ಹಾಕ್ತಾರೆ, ಏರ್ಪೋರ್ಟಿಗೆ ಹೋಗ್ತಾರೆ, ಜೈಕಾರ ಹಾಕ್ತಾರೆ. ಅವ್ರೇನು ತಪ್ಪು ಮಾಡಿಲ್ರಿ, ಎಲ್ಲರೂ ಮಾಡಿದ್ದಾರೆ ತಪ್ಪು. ಅವರೇನೊಬ್ಬರೇನ್ರಿ ಮಾಡಿದ್ದು? ಅಲ್ಲಪ್ಪ, ಜೈಲಿಗೆ ಹೋದವ್ರಿಗೆ ಯಾಕೆ ಸಂಭ್ರಮದ ಸ್ವಾಗತ ಕೊಡ್ತಾ ಇದ್ರೆ? ಏನ್ರಿ ಅವರೊಬ್ಬರೇನೆ ಜೈಲಿಗೆ ಹೋದದ್ದು? ಮಹಾತ್ಮ ಗಾಂಧಿಯವರು ಹೋಗಿಲ್ಲ ಜೈಲಿಗೆ. ಇದು ನಮ್ಮ ಸಮಾಜ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರ ಬಗ್ಗೆ ಯಾವ ಹೆಮ್ಮೆನೂ ಇಲ್ಲ, ಯಾವ ಗೌರವನೂ ಇಲ್ಲ. ಹುಚ್ಚಾರಿ, ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದ ಮಾತು. ಆದ್ದರಿಂದ ಈ ಸಮಾಜವನ್ನು ನಾವು ಬದಲಾಯಿಸದಿದ್ದರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರೋಕ್ಕೆ ಸಾಧ್ಯವಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾನು ನನ್ನಲ್ಲೇ ಚರ್ಚೆ ಮಾಡಿದೆ, ಯಾವ ರೀತಿಯಲ್ಲಿ ನಾನು ಇದಕ್ಕೆ ಒಂದು ಸ್ಫೂರ್ತಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಆವಾಗ ನನಗನಿಸಿದ್ದು, ಈ ಸಮಾಜವನ್ನು ನನ್ನ ವಯಸ್ಸಿನವರಿಂದ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ. ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ಸುಮಾರು 40ನೇ ದಶಕ 50ನೇ ದಶಕದವರೆಗೆ ಈ ದುರಾಸೆ ಸಮಾಜದಲ್ಲಿರಲಿಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆದರೆ ಒಳ್ಳೆಯ ವಿಚಾರ, ಹೋಗ್ತಾನೆ ಒಂದು ಪಾಠ ಕಲಿತಾನೆ ಅನ್ನೋ ಒಂದು ಭಾವನೆ ಸಮಾಜದಲ್ಲಿತ್ತು. ಆದ್ದರಿಂದ ಅವರನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಈ ಸಮಾಜವನ್ನು ಬದಲಾಯಿಸ್ಬೋದು. ಯಾರಿಂದ? ಯುವಕ ಯುವತಿಯರಿಂದ. ಇನ್ನೂ ಕೆಲವು ಮೌಲ್ಯಗಳನ್ನು ಅಳವಡಿಸೋಕ್ಕೆ ಸಮಯ ಇರುವಂಥ ವ್ಯಕ್ತಿಗಳಿಂದ ಸಾಧ್ಯವಿದೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ಇಂಥ ಕಾರ್ಯಕ್ರಮವನ್ನು ಲೆಕ್ಕಕ್ಕೆ ತಗೊಳ್ಳದೆ ಸುಮಾರು 1000 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳ ಜೊತೆ ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೇನೆ. ನನ್ನ ಅನುಭವದಲ್ಲಿ ನಮ್ಮ ಹಿರಿಯರು ಕಟ್ಟಿದ ಸಾಧಾರಣ ಎಲ್ಲ ಮೌಲ್ಯಗಳಿನ ಕುಸಿತವನ್ನು ನಾನು ಕಾಣ್ತಾ ಇದ್ದೇನೆ ಇವತ್ತು. ಅದರಲ್ಲಿ ಕನಿಷ್ಠ 2 ಮೌಲ್ಯಗಳನ್ನಾದರೂ ನಾವು ಅಳವಡಿಸಿಕೊಂಡು ಮತ್ತೆ ಅದನ್ನು ನಮ್ಮ ಜೀವನದ ಒಂದು ಮೂಲವಾಗಿ ನಾವು ಅದನ್ನು ಪರಿವರ್ತನೆ ಮಾಡಿದರೆ ಬದಲಾವಣೆ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಮಕ್ಕಳಿಗೆ ಹೇಳ್ತಾ ಇರ್ತೇನೆ, 2 ಮೌಲ್ಯಗಳನ್ನಾದರೂ ಅಳವಡಿಸಿ. ಒಂದು ತೃಪ್ತಿ, ಒಂದು ಮಾನವೀಯತೆ. ತೃಪ್ತಿ ಇದ್ದರೆ ದುರಾಸೆ ಅನ್ನುವ ರೋಗ ಬರಲ್ಲ. ದುರಾಸೆ ಅನ್ನುವ ರೋಗ ಬಂದರೆ ಅದಕ್ಕೆ ಮದ್ದಿಲ್ಲ. ಯಾವ ವ್ಯಾಕ್ಸಿನೇಷನು ಇಲ್ಲ, ಯಾವ ಆ್ಯಂಟಿಬಯೋಟಿಕ್ಸು ಇಲ್ಲ. ನಮ್ಮ ದೇಶದಲ್ಲಿ ಅತಿ ಜಾಸ್ತಿ ಅಭಿವೃದ್ಧಿಯಾದ ವಿಚಾರ ಅಂದರೆ ದುರಾಸೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ, 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ ಅಂತ. ನಿಮ್ಮಲ್ಲಿ ಹಿರಿಯರಿಗೆ ಗೊತ್ತಿರ್ಬೋದು. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡೋ ಒಂದು ಕಾಂಟ್ರಾಕ್ಟಲ್ಲಿ ಅಂದು 52 ಲಕ್ಷ ರೂಪಾಯಿ ನಷ್ಟ ಆಯಿತು. ಅಂದು ದೊಡ್ಡ ಮೊತ್ತ, 52 ಲಕ್ಷ. ಇವತ್ತು ಅದಕ್ಕೇನು ಬೆಲೆ ಇಲ್ಲ. ತದನಂತರ ಪ್ರತಿ ವರ್ಷ 1, 2, 3, 4, 5 ಹಗರಣಗಳು ಬಯಲಿಗೆ ಬರ್ತಾ ಇದ್ದವು. ಅದು ಬಯಲಿಗೆ ಬಂದಾಗ ಆ ಹಗರಣದಲ್ಲಿ ಸೇರಿಕೊಂಡಿದ್ದಂಥ ಮೊತ್ತಗಳಲ್ಲಿ ಇರುವಂಥ ಸೊನ್ನೆಗಳ ಅಭಿವೃದ್ಧಿ ಆಗ್ತಾ ಬಂತು. ಇದು ಅಭಿವೃದ್ಧಿ ನನ್ನ ವಿಚಾರದಲ್ಲಿ. ಮುಂದ್ರಾ ಹಗರಣ, LIC, ದಾಲ್ಮಿಯಾ ಹಗರಣ, ಭಾರತ್ ಬ್ಯಾಂಕ್, ನಗರವಾಲಾ ಹಗರಣ, ಸೆಂಟ್ರಲ್ ಬ್ಯಾಂಕ್ ಅನ್ನುವ ಹಲವಾರು ಹಗರಣಗಳು ಬಯಲಿಗೆ ಬಂದು. ಎಲ್ಲ ಹಗರಣಗಳ ಬಗ್ಗೆ ವಿಚಾರ ಮಾಡೋಕ್ಕೆ ಸಮಯ ಇಲ್ಲ.
1980ಕ್ಕೆ ಬಂದರೆ ನಿಮ್ಮಲ್ಲಿ ಭಾಳಷ್ಟು ಜನರಿಗೆ ಗೊತ್ತಿರ್ಬೋದು, ಬೋಫರ್ಸ್ ಅನ್ನೋ ಒಂದು ಹಗರಣ ಬೆಳಗ್ಗೆ ಬಂತು. ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ ರೂಪಾಯಿ. 50ನೇ ದಶಕದಲ್ಲಿ 52 ಲಕ್ಷ, 80ನೇ ದಶಕದಲ್ಲಿ 64 ಕೋಟಿಗೆ ಬಂದಿವೆ. ಸ್ವಲ್ಪ ಮುಂದಕ್ಕೆ ಬರೋಣ, 90ನೇ ದಶಕಕ್ಕೆ ಬರೋಣ. ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ ದೇಶಕ್ಕಾದ ನಷ್ಟ 70,000 ಕೋಟಿ ರೂಪಾಯಿ. ಇದು ನನ್ನ ಸಂಖ್ಯೆ, ನಂದಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂಥ ಒಬ್ಬ ಸಂವಿಧಾನದ ಅಧಿಕಾರಿ CAG, ದ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ಹೇಳ್ತಾರೆ, ಒಂದು ಹಗರಣದಲ್ಲಿ ಕೆಲವು ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳಿಂದ, ಅದು ಅಂದು ರಾಜಕೀಯ, ಈ ಹಗರಣದಲ್ಲಿ ರಾಜಕೀಯ ಆಡಳಿತ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳಿಂದ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. 2000ಕ್ಕೆ ಬಂದರೆ ಕಲ್ಲಿದ್ದಲು ಹಗರಣ, ಕೋಲ್ಗೇಟ್, 1,76,000 ಕೋಟಿ ರೂಪಾಯಿ. 2001ರಲ್ಲಿ 2G ಹಗರಣ, 1,86,000 ಕೋಟಿ ರೂಪಾಯಿ. ಇವತ್ತು ಇಲ್ಲಿ ಬರುವ ಮೊದಲು ಕರ್ನಾಟಕ ರಾಜ್ಯದ ಬಜೆಟ್ ಬಗ್ಗೆ ಗೂಗಲಲ್ಲಿ ನಾನು ನೋಡಿದೆ. 3.5 ಕೋಟಿ ಜನಸಂಖ್ಯೆಗೆ, ಕರ್ನಾಟಕದ 30 ಕೋಟಿ ಅನ್ನೋ ಜನಸಂಖ್ಯೆಗೆ ಬಜೆಟ್ ಹಣ 34 ಲಕ್ಷ ಕೋಟಿ. ಒಂದೇ ಒಂದು ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ ಕೆಲವರು ಕೊಳ್ಳೆ ಹೊಡೆದು, ಇದು ಒಂದು ಹಗರಣ. ಯಾವ ರೀತಿಯಲ್ಲಿ ದೇಶದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. 1986ರಲ್ಲಿ ಅಂದಿನ ಪ್ರಧಾನಮಂತ್ರಿ, 85-86 ದಿವಂಗತ ರಾಜೀವ್ ಗಾಂಧಿಯವರು ಪಬ್ಲಿಕ್ ಆಗಿ ಬಹಿರಂಗವಾಗಿ ಹೇಳಿದ ಮಾತು, ಅಂದು ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 1 ರೂಪಾಯಿಯಲ್ಲಿ 15 ಪೈಸೆ. ಆ 85 ಪೈಸೆ ಎಲ್ಲಿ ಹೋಯ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಸನ್ಮಾನ್ಯ ಪ್ರಧಾನಮಂತ್ರಿಗೆ ಒಂದು ಪತ್ರ ಬರೀತಾರೆ. ಕರ್ನಾಟಕದಲ್ಲಿ ಇವತ್ತು ಒಂದು ಕಾಂಟ್ರಾಕ್ಟ್ ಸಿಗಬೇಕಾದ್ರೆ 40% ಟೆಂಡರ್ ಅಮೌಂಟ್ ಲಂಚದಲ್ಲಿ ಕೊಡಬೇಕಂತ, ಒಂದು ಮೊದಲನೇ ಹಂತದಲ್ಲಿ. ತದನಂತರ ಬಿಲ್ ಪಾಸ್ ಮಾಡುವವನಿಗೆ ಕೊಡಬೇಕು, ಹಣ ಕೊಡುವವನಿಗೆ ಕೊಡಬೇಕು, ಟ್ರೆಷರಿ ಆಫೀಸರಿಗೆ ಕೊಡಬೇಕು, ಆತ ಇಟ್ಕೊಳ್ಬೇಕು. ಮತ್ತು ಆ ಕಾಮಗಾರಿಗೆ ಏನು ಆಯಿತು? ಇವತ್ತು ಓದ್ತಾ ಇರ್ತೀರಲ್ಲ ಪೇಪರಲ್ಲಿ, ಪಾಟ್ ಹೋಲಲ್ಲಿ ಎಷ್ಟು ಜನ ಸಾಗಿತಾ ಇದ್ದಾರೆ ಅಂತ. ಏನಾಗ್ತಾ ಇದೆ ಸಮಾಜದಲ್ಲಿ? ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಅಭಿವೃದ್ಧಿ ಯಾರ್ದು? ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಅದರ ಪರಿಣಾಮ ರುಪಿ ವ್ಯಾಲ್ಯೂ ಮೇಲೆ ಏನಾಗ್ಬೋದು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದರೆ ಅಷ್ಟೊಂದು ಹಣ, ಕಪ್ಪು ಹಣ ಪಡೆದವನಿಗೆ ಹಣ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಇವತ್ತು ಹೆದರಿಕೆ ಆಗ್ತಾ ಇದೆ. ಅದನ್ನು ಆದಷ್ಟು ಬೇಗ ಚಲಾವಣೆಗೆ ತರಬೇಕು. ಅಂದರೆ ಒನ್ ಆಫ್ ದ ನೋನ್ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಬ್ಲ್ಯಾಕ್ ಮನಿ ಇನ್ ಟು ದ ಸಿಸ್ಟಮ್ ಈಸ್ ಪೇಯಿಂಗ್ ಎಕ್ಸೆಸ್ ಮನಿ ದೆನ್ ವಾಟ್ ದ ಮಾರ್ಕೆಟ್ ಪ್ರೈಸ್ ರಿಯಲಿ ಈಸ್. ಒಂದು ಜಮೀನಿಗೆ 1 ಕೋಟಿ ಬೆಲೆ ಇದ್ದರೆ ಆತನ ಹತ್ರ 10 ಕೋಟಿ ಇರ್ತದೆ. ನಾನು 2 ಕೋಟಿ ಕೊಡ್ತೇನೆ, ಅದರಲ್ಲಿ 1 ಕೋಟಿ ವೈಟ್ ಕೊಡ್ತೇನೆ, 1 ಕೋಟಿ ಬ್ಲ್ಯಾಕ್ ಕೊಡ್ತೇನೆ ಅಂತಾನೆ. ಅವನು ಮಾರೋನು ಒಪ್ಕೊಳ್ತಾನೆ. ಅವನ ಹತ್ರ 1 ಕೋಟಿ ರೂಪಾಯಿ ಬ್ಲ್ಯಾಕ್ ಆಗೋದಿಲ್ಲ. ಆದರೆ ಆ ಜಮೀನಿನ ಬೆಲೆ ಆವತ್ತಿನಿಂದ 2 ಕೋಟಿ ಆಗ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಕಷ್ಟಪಟ್ಟು ಒಬ್ಬನಿಗೆ ಒಂದು ಮನೆ ಕಟ್ಟಬೇಕಂತ ಜಮೀನಿಗೆ ಹೋಗಬೇಕಾದ್ರೆ, ಖರೀದಿ ಮಾಡಬೇಕಾದ್ರೆ ಅವನು 2 ಕೋಟಿ ಕೊಡಬೇಕು. ಇದು ನಾನು ಹೇಳಿದೆ ವೆರಿ ಸ್ಮಾಲ್ ಫಿಗರ್ ಕಂಪೇರ್ ಟು ವಾಟ್ ಈಸ್ ಬೀಯಿಂಗ್ transacted today in the business. ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಟಬಹುದು, ಯಾವ ರೀತಿಯಲ್ಲಿ ಇದಕ್ಕೆ ಮಟ್ಟ ಹಾಕ್ಬೋದು ಅಂದರೆ ನನಗೆ ಬೇರೆ ದಾರಿ ಕಾಣಿಸಲ್ಲ ಸ್ವಾಮಿ. ಯಾವ ಮದ್ದೂ ಇಲ್ಲ, ಅದೇ ವ್ಯಾಕ್ಸಿನೇಷನ್ ಇಲ್ಲ, ಯಾವ ಮದ್ದು ವ್ಯಾಕ್ಸಿನ್ ಇಲ್ಲ. ಇದಕ್ಕೆ ಒಂದೇ ದಾರಿ, ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯಗಳ ಮರು ಅಳವಡಿಕೆ. ಯಾರಿಂದ ಆಗಬೇಕು? ಯುವತಿಯರಿಂದ. ಹೇಗಾಗಬೇಕು? ಅವ್ರು ಎಲ್ಲಿ ಕಲಿತಾರೆ? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದರೆ ಅಲ್ಲೊಂದು ನೀತಿ ಪಾಠ ಅಂತ ಇತ್ತು, ಮಾರಲ್ ಸೈನ್ಸ್.
ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತೇನಿದೆ, ಸಮಾಜದಲ್ಲಿ ಭಾಳಷ್ಟು ಪೋಷಕರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವವರು, ಅವರದ್ದೇ ಆದ ಆ್ಯಂಬಿಷನ್ ಇರ್ತದೆ. ಆ ಹುದ್ದೆಯಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಕು, ಜಾಸ್ತಿ ಸಂಪಾದನೆ ಮಾಡಬೇಕು. ಮತ್ತು ಮನೆಗೆ ಬರುವಾಗ ಆ ಸಮಸ್ಯೆಗಳನ್ನು ಮನೆಗೆ ತರ್ತಾರೆ. ಮಕ್ಕಳ ಜೊತೆ ಮಾತಾಡೋಕ್ಕೆ ಸಮಯ ಇರಲ್ಲ. ಅಜ್ಜ ಅಜ್ಜಿಯಂದಿರಂತೂ ಇವತ್ತು ಜಾಸ್ತಿಯಾಗಿ ಓಲ್ಡ್ ಏಜ್ ಹೋಮಲ್ಲಿ ಇರ್ತಾರೆ. ಎಲ್ಲಿ ಕಲಿತಾರೆ ಈ ಮಕ್ಕಳು? ಇಂಟರ್ನೆಟ್ಟಿಂದ. ಶಾಲೆಗೆ ಹೋದರೆ ಯಾವ ನೀತಿ ಪಾಠನೂ ಇಲ್ಲ. Top class education is being provided. They make you a great scientist, a great intellectual. There's no doubt about that. But is that the only education that's necessary today? ಈ ಸಮಾಜವನ್ನು ಬದಲಾಯಿಸಬೇಕಾದ್ರೆ ನಮ್ಮೆಲ್ಲರ ಪ್ರಯತ್ನ ಬೇಕು. ಆ ಯುವತಿಯರ ಮನಸ್ಸು ಇನ್ನೂ ಇನ್ನಸೆಂಟ್ ಸ್ಟೇಜಲ್ಲಿ ಇರ್ತದೆ. ಅಲ್ಲಿ ನಾವು ಎರಡು ಮೌಲ್ಯಗಳನ್ನಾದರೂ ಅಳವಡಿಸೋ ಪ್ರಯತ್ನ ಮಾಡಿ, ತೃಪ್ತಿ ಮತ್ತು ಮಾನವೀಯತೆ, ಕಂಟೆಂಟ್ಮೆಂಟ್ ಆ್ಯಂಡ್ ಹ್ಯೂಮನಿಸಮ್. ಇಟ್ಸ್ ಮೈ ಹೋಪ್ ದಟ್ ಯು ಮೇ ಬಿ ಏಬಲ್ ಟು ಚೇಂಜ್ ಇಟ್. ಬಂಧುಗಳೇ, ಬದಲಾವಣೆ ಬಂದೇ ಬರ್ತದೆ. ನೀವು ಚರಿತ್ರೆ ಓದಿ ನೋಡಿ. 100 ವರ್ಷದ ಹಿಂದೆ ಯುರೋಪ್ ಅನ್ನುವ ದೇಶದಲ್ಲಿ ಏನಾಗಿತ್ತು, ಇವತ್ತೇನಾಗಿದೆ? ಯಾಕಂದರೆ ಈ ಮೌಲ್ಯಗಳ ಕುಸಿತದಿಂದ ಅಲ್ಲೂ ಕೂಡ ದೇಶದ ವಿಂಗಡಣೆ ಆಗಿ 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 ಇವಾಗ 10,000 ಜನಸಂಖ್ಯೆ ಇದ್ದದ್ದು ಕೂಡ ಒಂದು ದೇಶ ಆಗಿದೆ. A change will definitely come, but the question is, what is the process it will take? And in that process, let me forewarn you, two of the most difficult things are the biggest hurdle in this country: religion and language. ಧರ್ಮ ಮತ್ತು ಭಾಷೆ. 56ನೇ ಇಸ್ವಿಯಲ್ಲಿ ನಮ್ಮ ದೇಶವನ್ನು ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಮಾಡಿದ್ವಿ. ಇವತ್ತೇನು ಹೇಳ್ತಾ ಇದ್ದಾರೆ, ನಮ್ಮ ಕರ್ನಾಟಕದ ಒಂದು ರಾಜ್ಯದ ಒಬ್ಬರು ಒಂದು ಹುದ್ದೆಯಲ್ಲಿರುವವರು ಹೇಳ್ತಾರೆ, ಕರ್ನಾಟಕದ ಉತ್ತರ ಕರ್ನಾಟಕದ ಜನರ ಸಂಸ್ಕೃತಿಗೂ ಮೈಸೂರು ಕರ್ನಾಟಕಕ್ಕೂ ಏನು ಸಂಬಂಧ ಇಲ್ಲರಿ, ನಮ್ಮದು ಬೇರೆಯೇ ರಾಜ್ಯ ಆಗಬೇಕ್ರಿ. ಅವ್ರಂತ ತಕ್ಷಣ ಗುಲ್ಬರ್ಗದವರು, ಬೀದರ್, ರಾಯಚೂರು ಅವ್ರು ಸುಮ್ಗಿರ್ತಾರನ್ರಿ, ನಾವು ಹೈದರಾಬಾದ್ನವ್ರು ರೀ, ನಮ್ಮ ಸಂಸ್ಕೃತಿನೇ ಬೇರೆ, ನಮ್ಮ ಕನ್ನಡನೇ ಬೇರೆ ಅಂತಾರೆ. ನಮ್ಮ ಮಂಗಳೂರು ಸುಮ್ಗಿರ್ತಾರೇನ್ರಿ, ನಮ್ಮ ಭಾಷೆ ತುಳು ರೀ, ನಮ್ಮ ಸಂಸ್ಕೃತಿನೇ ಬೇರೆ ರೀ, ನಮಗೂ ಒಂದು ರಾಜ್ಯ ಬೇಕು ರೀ. ಯಾಕಂದರೆ ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ, ಒಬ್ಬ ಚೀಫ್ ಸೆಕ್ರೆಟರಿ ಆಗ್ತಾನೆ, ಒಬ್ಬ ಚೀಫ್ ಜಸ್ಟಿಸ್ ಆಗ್ತಾನೆ. ಅದೇ ರೀತಿ ಧರ್ಮದ ಆಧಾರದ ಮೇಲೆ ಏನು ಆಗ್ಬೋದು ಹೇಳಿ? ಈ ರಾಜ್ಯವನ್ನು ಯಾವ ನಮಗೆ ಉದಾಹರಣೆ ಇಲ್ಲ ಅಂತಲ್ಲ. 47ನೇ ಇಸ್ವಿಯಲ್ಲಿ ನಾವು ನೋಡಿದ್ದೇವೆ, ಈ ಭಾರತ ದೇಶದ ಒಂದು ವಿಭಜನೆ ಆಯಿತು, ಮತ್ತೆ ಶುರು ಆಗ್ತದೆ. ಇವತ್ತೇ ಒಂದೇ ರಾಷ್ಟ್ರದಲ್ಲ ಒಳಗಡೆ ನಮ್ಮೊಳಗೆ ಜಗಳ ನಡೀತಾ ಇದೆ ಅಲ್ಲ ನೀರಿನ ಬಗ್ಗೆ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಬಂಧುಗಳೇ. ನಮ್ಮ ಕಾಲದಲ್ಲಿ ಬದಲಾವಣೆ ಆಗದಿದ್ರೂ ಪರವಾಗಿಲ್ಲ, ಮುಂದಕ್ಕಾದರೂ ಆ ಬದಲಾವಣೆ ಬರ್ಬೋದು. ಆ ಬದಲಾವಣೆ ಸರಿಯಾದ ದಾರಿಯಲ್ಲಿ ಬರಬೇಕಾದರೆ ಮೌಲ್ಯಗಳ ಮರು ಅಳವಡಿಕೆ ಆಗಬೇಕು. ಅದನ್ನು ನಾವೆಲ್ಲರೂ ಹಿರಿಯರು ಅಳವಡಿಸಿ ನಮ್ಮ ಮಕ್ಕಳಲ್ಲಿ ಆ ಮೌಲ್ಯ ಎರಡೇ ಮೌಲ್ಯಗಳನ್ನು ನಾವು ಸ್ಥಾಪನೆ ಮಾಡಿದರೆ ಖಂಡಿತವಾಗಿರೋಕ್ಕೆ ಸಾಧ್ಯ ಇದೆ ಬಂಧುಗಳೇ. ನಾನು ಹಲವಾರು ಹುದ್ದೆಯಲ್ಲಿದ್ದವನು. ಕೊನೆಯ ಹುದ್ದೆಯಿಂದ ನಿವೃತ್ತನಾಗಿ 11 ವರ್ಷ ಆಯಿತು. ಯಾರೂ ನನ್ನ ಬಟ್ಟೆ ಬಿಚ್ಚಕ್ಕಾಗಿಲ್ಲ. ಪ್ರಯತ್ನ ಮಾಡಿದರೂ ಏನೂ ಆಗಿಲ್ಲ, ಆಗಕ್ಕೇನೂ ಇಲ್ಲ. ನಾನು ಹೇಳಿದೆ, ನನಗೆ ಇರುವುದು ಒಂದು ಹಳೆ ಗಾಡಿ, ಅದನ್ನು ಇವಾಗ ಮಾರಿದ್ದೇನೆ, ಇನ್ನೊಂದು ಗಾಡಿ ತೆಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಫ್ಲ್ಯಾಟ್ ಇದೆ ಇಡೀ ಭೂಲೋಕದಲ್ಲಿ, ಯಾವ ಮನೆಯೂ ಇಲ್ಲ, ಪಿತ್ರಾರ್ಜಿತ ಆಗಲಿ ಇನ್ಯಾವ ಆರ್ಜಿತವಾಗಿ ಬಂದಂಥ ಆಸ್ತಿನೂ ಇಲ್ಲ, ಸ್ವಂತ ಕೆಲಸ ಮಾಡಿದಂಥದ್ದು. ಮತ್ತು ಇವಾಗ 54 ವರ್ಷದಿಂದ ಒಬ್ಬಳೇ ಹೆಂಡತಿ ಅಂತ ಕೂಡ ಹೇಳಿದೆ. ಇವಾಗ ತಾನೇ ನನ್ನನ್ನು ಪರಿಚಯ ಮಾಡಿಕೊಂಡ ಮಹಿಳೆಯವರು ಹೇಳಿದರು, ನನಗೆ ಪ್ರಶಸ್ತಿ ಜೊತೆ ಬಂದಂಥ ಎಲ್ಲ ಹಣವನ್ನು ನಾನು ಮುಟ್ಟಿಲ್ಲ,
ಅವರನ್ನು ಕೇಳಿಕೊಂಡೆ, ನೀವು ಇದನ್ನು ಇನ್ಯಾವುದೋ ಸಂಸ್ಥೆಗೆ ದಾನ ಮಾಡ್ತೀರಾ ಅಂತ ಅವ್ರು ಒಪ್ಪಿದರೆ ಅವ್ರ ಕೈಯಲ್ಲೇ ಕೊಟ್ಟಿದ್ದೇನೆ, ನಾನು ಮುಟ್ಟಿಲ್ಲ. ಆ ಆರ್ಮಿಯವರಿಗೆ 1 ಕೋಟಿ ರೂಪಾಯಿ ಕೊಟ್ಟಾಗ ನನ್ನ ಬ್ಯಾಂಕಲ್ಲಿ, ನನ್ನ ಅಕೌಂಟಲ್ಲಿ 1 ಲಕ್ಷ ಇರಲಿಲ್ಲ. ಕೈ ತುಂಬ ಸಂಬಳ ಬರ್ತಾಯಿತ್ತು, ನನಗೆ ಸಾಕಾಗಿತ್ತು. 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಕಾಂಗ್ರೆಸ್ನವರೊಬ್ಬರು, JDS ರವರೊಬ್ಬರು, BJP ಅವರೊಬ್ಬರು. ನಾನೊಬ್ಬ ರಾಜಕಾರಣಿ ಅಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಇಲ್ಲದೆ ರಾಜಕೀಯ ನಡೆಸೋಕ್ಕೆ ಸಾಧ್ಯವಿಲ್ಲ. ರಾಜಕೀಯದ ಅಗತ್ಯ ಇರಬೇಕು. ಆದರೆ ರಾಜಕೀಯ ಒಂದು ವೃತ್ತಿ ಅಲ್ಲ, ಒಂದು ದಂಧೆ ಅಲ್ಲ, ಅದು ಸೇವೆ ಆಗಿರಬೇಕು. ಹಿಂದೆ ಬರ್ತಾಯಿದ್ರು ರಾಜಕೀಯಕ್ಕೆ ಸೇವೆಗೆ ಅಂತ. 50ನೇ ದಶಕ 60ನೇ ದಶಕದವರೆಗೆ ಅವರಿಗೆ ಯಾವ ಸಂಬಳನೂ ಇರಲಿಲ್ಲ ಸ್ವಾಮಿ. ಹೋಗಿ ಬರುವ ಖರ್ಚು ಕೊಡ್ತಾಯಿದ್ರು, ಅಲ್ಲಿ ಊಟದ ಖರ್ಚು ಕೊಡ್ತಾಯಿದ್ರು. 1 ರೂಪಾಯಿ ಸಂಬಳ ಇರಲಿಲ್ಲ. ಇವತ್ತು ಎಷ್ಟು ಬರ್ತದೆ ಅಂತ ನೀವೇ ಸ್ವಲ್ಪ ವಿಚಾರ ಮಾಡಿ. 1 ಟರ್ಮ್ ಒಬ್ಬ ಚುನಾಯಿತ ಪ್ರತಿನಿಧಿ, ಆತ ಯಾವುದೇ ಹುದ್ದೆ, ಪಂಚಾಯತಿ ಇರ್ಬೋದು, ಪಾರ್ಲಿಮೆಂಟೇ ಇರ್ಬೋದು, ಆತನಿಗೆ ಜೀವನ ಪರ್ಯಂತ ಪೆನ್ಷನ್ ಬರ್ತದೆ, ಚುನಾವಣೆ ಸೋತರೂ ಕೂಡ. ಯಾವ ಪುರುಷಾರ್ಥಕ್ಕೆ ಸ್ವಾಮಿ? ಎಷ್ಟು ಕೆಲಸ ಮಾಡ್ತಾರೆ? 1 ವರ್ಷದಲ್ಲಿ ಪಾರ್ಲಿಮೆಂಟು ಜಾಸ್ತಿ ಅಂದರೆ 100 ದಿವಸ. ಅವರ ಕ್ಯಾಲೆಂಡರಲ್ಲಿ ಫಿಕ್ಸ್ ಆದದ್ದು 100 ದಿವಸ. ಆ 100 ದಿವಸದಲ್ಲಿ ಒಂದೊಂದು ದಿವಸ 5 ಗಂಟೆ ಆದರೂ ಕೆಲಸ ಮಾಡಬೇಕು. ಇತ್ತೀಚೆಗೆ ವಿಂಟರ್ ಸೆಷನ್ಗಿಂತ ಮೊದಲು ಇನ್ನೊಂದು ಸೆಷನ್ ನಡೆದಿತ್ತು. 117 ಗಂಟೆನೋ ಆಗಬೇಕಾಗಿತ್ತಂತೆ, 7 ಗಂಟೆ ಮಾಡಿದ್ರು. ಬಂದರು, ಒಂದು ಪಕ್ಷದವ್ರು ಎದ್ದು ನಿಂತು ಗಲಾಟೆ ಮಾಡಿದರು, ಮೇಜಿನ ಮೇಲೆ ಪೇಪರ್ ಹರಿದ್ರು, ಬಿಸಾಕಿದ್ರು, ಸಭಾತ್ಯಾಗ ಮಾಡಿದರು. ಅದನ್ನೇ ಆಡಳಿತ ಇರುವಂಥ ಪಕ್ಷದವ್ರು ಕಾಯ್ತಾ ಇದ್ರು. ಹೋದ ತಕ್ಷಣ ಬಿಲ್ ಎಲ್ಲ ಪಾಸ್ ಆಯಿತು. ಮತ್ತು ವಿರೋಧ ಪಕ್ಷದವ್ರು ಬಂದು ಮಲ್ಗಕ್ಕೆ ಇಲ್ಲೇ ಬರ್ತಾರೆ, ಪಾರ್ಲಿಮೆಂಟ್ ಹೌಸು, ಅಸೆಂಬ್ಲಿ ಹೌಸ್ ಎಲ್ಲ. ಏನು ಗೌರವ ಸ್ವಾಮಿ? ಅದಕ್ಕಾಗಿ ನಮ್ಮಲ್ಲಿ ಮೌಲ್ಯಗಳ ಅಳವಡಿಕೆ ಆದರೆ, ನಮ್ಮಲ್ಲಿ ಜವಾಬ್ದಾರಿ ಮೌಲ್ಯದ ಜೊತೆ ಆಲ್ಸೋ ಬಂದರೆ ಈ ಸಮಾಜವನ್ನು ಬದಲಾಯಿಸ್ಬೋದು. ಬಂಧುಗಳೇ, ನನ್ನ ಅನುಭವದ ಕೆಲವು ಉದಾಹರಣೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಹೇಳೋಕ್ಕೆ ಭಾಳಷ್ಟಿದೆ, ಆದರೆ ಭಾಳಷ್ಟು ಮಾತನ್ನು ನಾನು ಇಲ್ಲಿ ಬಂದಾಗಲೇ ಕೆಲವರು ಹೇಳಿದರು, ನಿಮ್ಮನ್ನು ಮೈಸೂರಲ್ಲಿ ಕೇಳಿದ್ದೇನೆ, ಮಂಡ್ಯದಲ್ಲಿ ಕೇಳಿದ್ದೇನೆ, ಅಲ್ಲಿ ಕೇಳಿದ್ದೇನೆ, ಇಲ್ಲಿ ಕೇಳಿದ್ದೇನೆ. ನಾನು ಮಾತಾಡೋದು ಅದೇ. ಒಂದು ಉದಾಹರಣೆ, 2010ರಲ್ಲಿ 10-11ರಲ್ಲಿ ಒಬ್ಬರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಮ್ಮ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡ್ರ್ ಮಾಡ್ತಾನೆ. ಆ ಪೋಸ್ಟ್ ಮೇಲೆ 10% ಕೇಳ್ತಾನೆ. ಕೊಡದೇ ಇದ್ದರೆ 3 ಸಲ ಮನೆಗೆ ಹೋದೆ, ಅಡ್ರೆಸ್ ಸಿಗಲಿಲ್ಲ ಅಂತ ಸೆಂಡ್ ಬ್ಯಾಕ್ ಟು ದ ಸೆಂಡರ್ ಅಂತ. ಸೆಂಡರ್ ಯಾರು ಸೆಂಡರ್ ಅವ್ರ ಮನೆಗೆ ಕಳಿಸಿದವನ ಮನೆಗೆ ಹೋಗಲ್ಲ, ಇನ್ಯಾರ ಮನೆಗೆ ಹೋಗ್ತದೆ. ಭಾಳ ಬೇಜಾರು ಪಡ್ಕೊಂಡ್ರು. ಆದರೆ ಆ ಮಹಿಳೆ, ಆ ಪೋಸ್ಟ್ ಮ್ಯಾನು ಕರ್ನಾಟಕ ಲೋಕಾಯುಕ್ತದ ಜುರಿಸ್ಟಿಕ್ಷನ್ ಅಧೀನಕ್ಕೆ ಬರ್ತಾ ಇರಲಿಲ್ಲ. ಆತ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿಗೆ, ಹಿರಿಯ ಅಧಿಕಾರಿಗೆ ಫೋನ್ ಮಾಡಿದೆ, ಈ ರೀತಿ ಇದೆಯಪ್ಪ, ಸ್ವಲ್ಪ ಸಹಾಯ ಮಾಡಂತ. ಅದರ ಲೆಕ್ಕ ಹಾಕಿರ್ಬೇಕು, 250 ರೂಪಾಯಿ, 10% 25 ರೂಪಾಯಿ. ಹೇಳ್ತಾನೆ, ಸ್ವಾಮಿ 25 ರೂಪಾಯಿ ಕೇಸು, ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ವಂಚನೆಯ ಕೇಸ್ಗಳನ್ನು ನಡೆಸ್ತಾ ಇದ್ದಾರೆ, ಅಧಿಕಾರಿಗಳ ಅಭಾವ ಇದೆ, ನಾನೇನು ಮಾಡೋಕ್ಕಾಗಲ್ಲ. ಆ 25 ರೂಪಾಯಿ ಆಕೆಗೆ ಏನಂತ ಅವನಿಗೆ ಗೊತ್ತಾ? ಅಧಿಕಾರದ ದರ್ಪ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಂದು ಪೊಲೀಸ್ ಗುಂಪಿದೆ. ಆ ಅಧಿಕಾರಿಯನ್ನು ಕರೆದು ಹೇಳಿದೆ, ನೋಡಪ್ಪ ಏನಾದರೂ ಮಾಡಗಂತ. ಒಬ್ಬ ಅಧಿಕಾರಿಯನ್ನು ಕಳಿಸ್ಬಿಟ್ಟು ಆ ಪೋಸ್ಟ್ ಮ್ಯಾನ್ ಹತ್ರ ಮಾತಾಡಿದರು ಅವ್ರ ಭಾಷೆಯಲ್ಲಿ, ಏನು ಮಾಡಬೇಕು, ಏನು ಮಾಡ್ತೇನೆ ಅಂತ. ಅದು ನಿಂತೋಯ್ತು. 3-4 ತಿಂಗಳ ನಂತರ ಅದೇ ಮಹಿಳೆ ವಾಪಸ್ ಬರ್ತಾರೆ. ಕಣ್ಣಲ್ಲಿ ನೀರಿತ್ತು, ಆದರೆ ಅದು ದುಃಖದ ನೀರಲ್ಲ. ನನಗೆ ಎಷ್ಟೊಂದು ತೃಪ್ತಿ. ಈ ತೃಪ್ತಿಯ ಅನುಭವ ನಿಮ್ಮಲ್ಲಿದ್ದರೆ ನಿಮಗೆ ಬೇರೆ ಯಾವ ಅಂಶಕ್ಕೂ ನೀವು ಬಲಿಯಾಗಲ್ಲ. ಇದು ತೃಪ್ತಿಯ ಒಂದು ಉದಾಹರಣೆ. ಮಾನವೀಯತೆ ಇಲ್ಲದದ್ದು. ಒಂದು ದಿವಸ ಒಬ್ಬರು ಹೈದರಾಬಾದಿಂದ
ಒಬ್ಬರು ಏರ್ಫೋರ್ಸ್ ಆಫೀಸರ್ ಹಿರಿಯ ಅಧಿಕಾರಿ ನನಗೆ ಫೋನ್ ಮಾಡ್ತಾರೆ. ಅದು ಹೇಳ್ತಾರೆ ಅವರು, ಹೆಗ್ಡೆಯವರೇ ನನ್ನ ಪರಿಚಯ ಇರಲಿಲ್ಲ, ಪೇಪರಲ್ಲಿ ಓದಿರಬೇಕು ಅನಿಸ್ತದೆ. 3 ದಿವಸದಕ್ಕೆ ಹಿಂದೆ ಬೆಂಗಳೂರಲ್ಲಿ ನನ್ನ ಅಣ್ಣನ 18 ವರ್ಷದ ಮಗಳು ಒಂದು ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾಳೆ. ಆಕೆಯ ಶವ ಒಂದು ಸರಕಾರಿ ಆಸ್ಪತ್ರೆ ಶವಾಗಾರದಲ್ಲಿದೆ. ನಾವೊಂದು ಆ್ಯಂಬುಲೆನ್ಸಲ್ಲಿ ಇಟ್ಟಿದ್ದೇವೆ ಆಸ್ಪತ್ರೆ ಹೊರಗೆ ಆ ಶವವನ್ನು ಹೈದರಾಬಾದಿಗೆ ತರೋಕ್ಕೆ. ಎಲ್ಲ ಕುಟುಂಬದವರು ಇಲ್ಲಿದ್ದಾರೆ, ಅದಕ್ಕಾಗಿ ಅಲ್ಲಿ ನಮ್ಮ ಬರೋಕ್ಕಾಗಲ್ಲ. 3 ದಿವಸ ಆಯ್ತು ಸ್ವಾಮಿ, ಶವ ಬರ್ತಾ ಇಲ್ಲ. ಯಾಕಂತ ಕೇಳಿದರೆ ಪೊಲೀಸ್ನವ್ರು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಶವ ಪರೀಕ್ಷೆ ಆಗದೆ ಶವ ಕೊಡೋಕ್ಕಾಗಲ್ಲ ಅಂತ. ಪೋಸ್ಟ್ ಮಾರ್ಟಮ್ ಯಾಕೆ ಆಗಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದೆ. 1-2 ಗಂಟೆಯಲ್ಲಿ ಫೋನ್ ಮಾಡ್ತೇನೆ ಅಂತ ನಾನು ಆಸ್ಪತ್ರೆಗೆ ಹೋಗಿ ಅಲ್ಲಿ ಸೂಪ್ರಿಂಟೆಂಡರನ್ನು ಭೇಟಿ ಮಾಡಿದೆ. ಅವ್ರು ಹೇಳ್ತಾರೆ ಈಗ ಆಗಕ್ಕೆ ಸಾಧ್ಯ ಇಲ್ಲ, ಈ ಆಸ್ಪತ್ರೆಯಲ್ಲಿ ದಿನನಿತ್ಯ 10 ಶವಗಳು ಬರ್ತಾಯಿವೆ, ಅದಕ್ಕಾಗಿ 2 ನುರಿತ ಡಾಕ್ಟ್ರುಗಳನ್ನು ಅಲ್ಲೇ ಕಳಿಸಿದ್ದೇನೆ ನಾನು, ಅವರನ್ನು ಕರೆಸಿ ಕೇಳೋಣ ಅಂತ ಒಬ್ಬ ಪಿಯೋನನ್ನು ಕಳಿಸ್ತಾರೆ. ಅದ್ರಲ್ಲಿ ಒಬ್ಬನಿಗೆ ಗೊತ್ತಾಯಿತು ಲೋಕಾಯುಕ್ತ ಬಂದಿದ್ದಾನಂತ, ರಜೆ ಹಾಕ್ಬಿಟ್ಟು ಹೋಗ್ತಾರೆ. ಇನ್ನೊಬ್ಬರು ಬರ್ತಾರೆ. ಒಳಗೆ ಬಂದ ತಕ್ಷಣ ಅವರ ಮಾತು ಕೇಳಿ ಯಾವ ಸಿನಿಮಾ ಡೈಲಾಗಿಗೆ ಫಿಟ್ ಅದು. ಏನ್ರಿ ಅವಸರ, ಶವ ಕೊಳ್ತೋಗ್ತಾ ಇಲ್ಲ, ಶವಾಗಾರದಲ್ಲಿದೆ, ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೆ, ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಡಾಕ್ಟ್ರು ಹೇಳ್ತಾರೆ, ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮಾಡೋಕ್ಕೆ ಯಾರ್ರೀ ನಿಮ್ಗೆ ಅಧಿಕಾರ ಕೊಟ್ಟರು, ನಿಮ್ಮನ್ನು ಕಳಿಸಿದ್ದು ಶವಾಗಾರಕ್ಕೆ? ಇಲ್ಲ ಸರ್, ಒಬ್ಬ ವ್ಯಕ್ತಿ ಬಂದ, ಅವನು ಹೇಳಿದ ನನ್ನ ಸಂಬಂಧಿಗೆ ಸಿಗಬೇಕಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ಅದಕ್ಕೆ ನೀವು ಬಂದು ಸ್ವಲ್ಪ ಚಿಕಿತ್ಸೆ ಕೊಡಿ ಅಂತ. ಆದ್ದರಿಂದ ನಾನು ಅಲ್ಲಿ ಹೋದೆ. ನಾನಂದೆ ಡಾಕ್ಟ್ರ್, ಆ ರೋಗಿ ಅಥವಾ ಆತನ ಸಂಬಂಧಿಯ ಪರಿಚಯ ನಿಮ್ಗೆ ಮೊದಲಿತ್ತೆ ಅಂತ. ಇಲ್ರಿ, ಮೊದಲನೇ ಸಲ. ಆ ಶವಾಗಾರ ಇರೋದು ಮೇನ್ ಬಿಲ್ಡಿಂಗಿಂದ 100 ಮೀಟರ್ ದೂರದಲ್ಲಿ. ಆ ಶವಾಗಾರ ಇದ್ದಾರೆ ಆಸ್ಪತ್ರೆಯಲ್ಲಿ 50-60 ಬೇರೆ ಬೇರೆ ಡಾಕ್ಟ್ರುಗಳು, ನುರಿತ ಡಾಕ್ಟ್ರುಗಳಿದ್ದಾರೆ. ಒಬ್ಬನಲ್ಲಿ ಏನು ಸಮಾಧಾನ ಆಗದಿದ್ರೆ ಇನ್ನೊಬ್ಬನ ಹತ್ರ ಹೋಗ್ಬೋದಿತ್ತು. ಇಲ್ಲ, ಪರಿಚಯ ಇಲ್ಲದ ಒಬ್ಬ ಡಾಕ್ಟ್ರನ್ನ ಶವಾಗಾರಕ್ಕೆ ಹೋಗಿ ಹುಡ್ಕೊಂಡು ಬಂದು ಕೇಳ್ತಾರಂತೆ ಬನ್ನಿ ಅಂತ. ನಾನಂದೆ ನನಗೆ ಅರ್ಥ ಆಯಿತು, ನಾನು ಇಲ್ಲೇ ಕೂತಿರ್ತೇನೆ, ಆ ಶವ ಪರೀಕ್ಷೆ ನಡೆದು ಹೊರಗೆ ನಿಂತಿದೆ ಆ್ಯಂಬುಲೆನ್ಸ್ 3 ದಿವಸದಿಂದ, ಅದರಲ್ಲಿ ಹಾಕಿದ ನಂತರ ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದೆ. ಹಾಕಿದ್ರು, ಶವಗಾರ ಪರೀಕ್ಷೆ ಆಯಿತು, ಶವ ಕಳಿಸ್ಕೊಟ್ವಿ. ಅಪ್ಪ ಬಂಧುಗಳೇ, ಆತನ ಮಗಳಾಗ್ತಿದ್ರೆ ಏನು ಮಾಡ್ತಾ ಇದ್ದ? ಇದು 2 ಉದಾಹರಣೆ ನಾನು ನಿಮ್ಮ ಮುಂದೆ ಇಟ್ಟದ್ದು, 100 ಉದಾಹರಣೆಗಳಿವೆ. ನಾನೊಬ್ಬ ಸನ್ಯಾಸಿ ಅಲ್ಲ. ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ತೃಪ್ತಿ ಅಂದರೆ ಒಂದು ಹಂತಕ್ಕೆ ಯಾವುದೇ ಹುದ್ದೆಗೆ ಬಂದ್ರಿ ನಿಮ್ಮ ಸಂಬಳ ಬಂದರೆ ಸಾಕು, ಇನ್ನೇನು ಬೇಡ ಅಂತ ಸನ್ಯಾಸಿ ಆಗುವುದಲ್ಲ. ಎಲ್ಲರಲ್ಲೂ ಒಂದು ಆ್ಯಂಬಿಷನ್ ಇರಬೇಕು, ಜಾಸ್ತಿ ಶ್ರಮ ಪಡಬೇಕು, ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಕೋಟ್ಯಾಂತರ ರೂಪಾಯಿ ಮಾಡಿ, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಪ್ಲೇಟಿಂದ ಕದಿದ್ದಲ್ಲ. ನಿಮ್ಮ ಶ್ರಮಪಟ್ಟು ನಿಮ್ಮ ಕಾನೂನು ಪ್ರಕಾರ ನೀವು ಮಾಡಿ, ಆವಾಗ ಖಂಡಿತವಾಗಿ ನಿಮಗೆ ತೃಪ್ತಿ ಬರ್ತದೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಕೂಡ ಭಾಳ ಚೆನ್ನಾಗಿದೆ. ಕಾನೂನು ರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾನೂನು ಅಂದರೆ ಬರೀ ಪಾರ್ಲಿಮೆಂಟು ಅಥವಾ ಮಹಾರಾಜರು ಮಾಡಿದ ಕಾನೂನು ಮಾತ್ರ ಅಂತ ತಿಳ್ಕೊಳ್ಬೇಡಿ. ಸಾಮಾಜಿಕ ಮೌಲ್ಯಗಳು ಕೂಡ ಒಂದು ರೀತಿಯಲ್ಲಿ ಕಾನೂನುಗಳೇ. ಅದನ್ನು ನಮ್ಮ ಸಂವಿಧಾನ ಒಪ್ಕೊಂಡಿದೆ. ಆದ್ದರಿಂದ ಈ ಜವಾಬ್ದಾರಿ ಆ ಸರಕಾರಿ ಕಾನೂನುಗಳು ಮಾತ್ರ ಅಲ್ಲ, ಸಾಮಾಜಿಕ ಕಾನೂನುಗಳಿಗೂ ಹೊಂದಿರ್ತದೆ. ಆದ್ದರಿಂದ ಇದೊಂದು ಉತ್ತಮವಾದ ಕಾರ್ಯಕ್ರಮ, ಅರ್ಥಪೂರ್ಣ ಕಾರ್ಯಕ್ರಮ. ಇಲ್ಲಿ ಬಂದಿದ್ದೀರಾ, ದಯವಿಟ್ಟು ನೀವು ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಮೊಮ್ಮಕ್ಕಳಲ್ಲಿ ಈ 2 ಮೌಲ್ಯ. 2ನೇ ಉದಾಹರಣೆ ಮಾನವೀಯತೆ ಬಗ್ಗೆ, 1ನೇ ಉದಾಹರಣೆ ದುರಾಸೆ ಬಗ್ಗೆ. ಬೇಕಾದಷ್ಟು ಕೊನೆಗೆ ಒಂದು ಮಾತು ನಾನು ಹೇಳಬೇಕು, ಯಾಕಂದರೆ ನನ್ನನ್ನು ಇಲ್ಲಿ ಪರಿಚಯ ಮಾಡಿದಂಥ ಮಹಿಳೆಯವರು ಹೇಳಿದರು, ನನಗೆ 4 ಆನರರಿ ಡಾಕ್ಟ್ರೇಟ್ ಬಂದಿದೆ, ಒಂದು ನಾಡೋಜ ಅನ್ನುವ ಪ್ರಶಸ್ತಿ ಕೂಡ ಬಂದಿದೆ ಅಂತ. ನಿಜ,
ಆದರೆ ತಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ, ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ 1986ನೇ ಇಸ್ವಿಯಲ್ಲಿ. ಅಲ್ಲಿ ನನ್ನನ್ನು ಯಾವ ಪಾರ್ಟಿ ಲಾಯರ್ ಆಗಿ ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನನ್ನನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪರವಾಗಿ ವಾದ ಮಾಡೋಕ್ಕೆ ಅಂತ ಕರೆದಿದ್ದರು. ವಾಟ್ ಈಸ್ ಕಾಲ್ಡ್ ಎಮೈಕಸ್ ಕ್ಯೂರೆ. ನಾನು ವಾದ ಮಾಡಿದ್ದೆ. ಅಲ್ಲಿ ಏನಂದರೆ, ನಮ್ಮ ಸಂವಿಧಾನದ ಆರ್ಟಿಕಲ್ 17 ಪ್ರಕಾರ ಪರದೇಶದಿಂದ ಜನರಿಗೆ ಕೊಟ್ಟಂಥ ಗೌರವಗಳು, ಹಿಂದೆ ರಾಯ್ ಬಹದ್ದೂರ್, ದಿವಾನ್ ಬಹದ್ದೂರ್, ಸರ್ ಅಂತೆಲ್ಲ ಕೊಡ್ತಾಯಿದ್ರು ಬ್ರಿಟಿಷ್ ಸರ್ಕಾರದವರು, ಅದನ್ನು ಅಬಾಲಿಷ್ ಮಾಡ್ತಾರೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸರಿ ಸಮಾನರೇ, ಒಬ್ಬ ಇನ್ನೊಬ್ಬ ಪ್ರಜೆಗಿಂತ ಮೇಲ್ಪಟ್ಟವನಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಅಬಾಲಿಷ್ ಮಾಡ್ತಾರೆ. ಅಂಥ ಪ್ರಶಸ್ತಿಗಳನ್ನು ಯಾರೂ ಬಳಸಬಾರ್ದಂತ ಒಂದು ನೇರವಾಗಿ ತೀರ್ಪು ಕೊಡ್ತಾರೆ. ಅದು ಯಾಕೆ ಬಂತೆಂದರೆ ಆ ಕೋರ್ಟಿಗೆ, ತದನಂತರ ನಮ್ಮ ದೇಶದವರೇ ಈ ಭಾರತ ರತ್ನ, ಪದ್ಮವಿಭೂಷಣ, ವಿಭೂಷಣ ಅದು ಇದು ಅಂತೆಲ್ಲ ಪದ್ಮಶ್ರೀ ಅಂತ ಪ್ರಶಸ್ತಿ ಕೊಡೋಕ್ಕೆ ಶುರು ಮಾಡಿದ್ರು. ನನ್ನ ಪ್ರತಿ ರಾಜ್ಯಗಳು ಕೂಡ ಕೊಡ್ತಾ ಇದೆ. ನಾಡೋಜ ಅದು ಇದಂತೆಲ್ಲ ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದವರು ಕೊಡ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಅಂತೆಲ್ಲ. ಅದನ್ನು ಕೊಡುವುದು ಸರಿಯೇ ಅನ್ನೋ ಹಿನ್ನೆಲೆಯಲ್ಲಿ ಈ ರಿಟ್ ಪಿಟಿಷನ್ ಫೈಲ್ ಆಗಿತ್ತು. ಆವಾಗ ವಾದ ಮಾಡ್ತಾ ನಾವು ಹೇಳಿದ್ದೇವೆ ಕೋರ್ಟಿಗೆ ಏನಂದರೆ, ಇದು ಪ್ರಶಸ್ತಿ, ಇದು ಟೈಟಲ್ ಅಲ್ಲ, ಇದನ್ನು ಹೆಸರಿಗಿಂತ ಮೊದಲು ಹಾಕಬಾರದು, ಬರೀ ಹೆಸರಿಗಿಂತ ನಂತರ ಹಾಕಬಹುದು. ಅಂದರೆ ಇಂಥವರು ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಅಂತ ಹಾಕ್ಬೋದು, ಪದ್ಮಶ್ರೀ ಇಂಥವ್ರು ಅಂತ ಹಾಕಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೋರ್ಟ್ನವರು ಒಪ್ಪಿ ಹೇಳ್ತಾರೆ, ಈ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನವನ್ನು ಹೆಸರಿಗಿಂತ ಮೊದಲು ಯಾರಾದರೂ ಬಳಸ್ಕೊಂಡ್ರೆ ಅದು ಕಾನೂನಿಗೆ ವಿರುದ್ಧ. ಅದನ್ನು ಕೊಟ್ಟವರು ಅದನ್ನು ವಾಪಸ್ ಪಡ್ಕೊಳ್ಬೇಕಂದ್ರೆ 86ನೇ ಇಸ್ವಿಯಲ್ಲಿ ಹೇಳಿದ್ದಾರೆ. ಆದರೆ ಇವತ್ತು ಕೂಡ ನಾನು ಓದ್ತಾ ಇರ್ತೇನೆ, ಯಾರು ಹೋಗ್ತಾ ಇರುವಾಗ ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ಪದ್ಮಶ್ರೀ ಅವರು, ಇವರು ಅವರು ಅಂತ. ನಾವು ಸಂಬೋಧನೆ ಮಾಡುವಾಗ ಹೇಳ್ತಾರೆ ಭಾರತ ರತ್ನ ಅವರು, ಭಾರತ ರತ್ನ ಇವರು ಅಂತೇಳಿ. ಇದು ಕಾನೂನಿಗೆ ವಿರುದ್ಧವಾದದ್ದು. ನಾನು ನನ್ನ ಲೆಟರ್ ಹೆಡ್ಡಲ್ಲಾಗಲಿ ವಿಸಿಟಿಂಗ್ ಕಾರ್ಡಲ್ಲಾಗಲಿ ಡಾಕ್ಟರ್ ಅಂತ ಎಲ್ಲೂ ಬಳಸಿಲ್ಲ. ಎಲ್ಲಿವರೆಗೆ ಅಂದರೆ ಇವತ್ತಿನ ಕಳೆದ ಒಂದು 2-3 ವರ್ಷದಿಂದ ಜಸ್ಟಿಸ್ ಅಂತೂ ಆಗ್ತಾಯಿಲ್ಲ. ಬರೀ ಎನ್ ಸಂತೋಷ್ ಹೆಗ್ಡೆ, ಫಾರ್ಮರ್ ಜಡ್ಜ್ ಸುಪ್ರೀಂ ಕೋರ್ಟ್, ಫಾರ್ಮರ್ ಲೋಕಾಯುಕ್ತ ಆಫ್ ಕರ್ನಾಟಕ ಆಗ್ತಾಯಿಲ್ಲ. ಇದು ನಮ್ಮಂಥ ವಿದ್ಯಾವಂತರೇ ಈ ರೀತಿ ಮಾಡ್ಕೊಂಡು ಹೋದರೆ ಮತ್ತೆ ಕಾನೂನಿಗೆ ಬೆಲೆ ಏನಿದೆ? A judgment of the Supreme Court declaring a particular issue is a law of the nation under Article 141 of the Constitution. ಆ ಕಾನೂನು ಅನ್ನೋದು ಬರೀ ಪಾರ್ಲಿಮೆಂಟು, ಲೆಜಿಸ್ಲೇಚರ್ ಮಾತ್ರ ಮಾಡೋದಲ್ಲ. ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಯಾವುದೇ ಒಂದು ವಿಚಾರವನ್ನು ಕಾನೂನು ರೀತಿಯಲ್ಲಿ ಪರಿಗಣಿಸ್ತಾರೋ ಅದು ಕೂಡ ಕಾನೂನು. ಆದ್ದರಿಂದ ಈ ಜಜ್ಮೆಂಟ್, ಇಟ್ ಈಸ್ ಎ ಲಾ ಆಫ್ ದ ಲ್ಯಾಂಡ್ ಆ್ಯಂಡ್ ನೋಬಡಿ ಹೂ ಇಸ್ ಎ person who has got this title should have it. The only exception, ಇದಕ್ಕೆ ಒಂದು ಎಕ್ಸೆಪ್ಷನ್ ಏನಂದರೆ, ಅವ್ರು ಹೇಳ್ತಾರೆ ವಿದ್ಯೆಯ ಮುಖಾಂತರ ಪಡೆದಂಥ ಡಾಕ್ಟರೇಟ್ ಪ್ರಶಸ್ತಿಯನ್ನು ಹೆಸರಿಗಿಂತ ಮೊದಲು ಹಾಕ್ಬೋದು. ಎ ಡಾಕ್ಟರ್ who goes to a medical college acquires a doctorate this thing, he can put his doctor so and so. ಅಥವಾ PhD ಮಾಡಿಕೊಂಡು ಯಾರಾದರೂ ಡಾಕ್ಟರೇಟ್ ಹಾಕಿದರೆ ಅವರು ಡಾಕ್ಟರ್ ಅಂತ ಹಾಕ್ಬೋದು. ಆದರೆ ಈ ಖಾಸಗಿ ಯೂನಿವರ್ಸಿಟಿಯವ್ರು ಕೊಡ್ತಾ ಇರ್ತಾರಲ್ಲ ಪ್ರತಿ ವರ್ಷಕ್ಕೆ, ಮಂಡ್ಯದಲ್ಲಿ ಒಬ್ಬರು ಮೊಟ್ಟೆ ಮಾರುವವರೆಗೂ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅಲ್ಲಿ ಕೊಡಬಾರ್ದಂತಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ, ಅವ್ರಿಗೆ ಕೊಡಬೇಕು. ಆದರೆ ಅವರು ಅದನ್ನು ಬಳಸಬಾರ್ದು ಡಾಕ್ಟ್ರು ಅಂತ. ಇದು ಒಂದು ಸಾರ್ವಜನಿಕವಾಗಿ ತಿಳಿಬೇಕಾದ ವಿಚಾರ ಅಂತ ನಾನು ಇಲ್ಲಿ ಹೇಳಿದೆ ನಿಮಗೆ, ಇದಕ್ಕೆಲ್ಲ. ಇನ್ನೊಂದು ಹೇಳಿದ್ದಾರೆ, ಆರ್ಮಿ ರ್ಯಾಂಕ್ಸ್ ಇದೆಲ್ಲ, ಅದನ್ನು ಅವರು ದೇಶ ಸೇವೆ ಮಾಡಿದಂಥ ವ್ಯಕ್ತಿಗಳು, ಅವರು ನಿವೃತ್ತರಾದ ಮೇಲೆ ಕೂಡ ಅದನ್ನು ಬಳಸ್ಬೋದು. ಅದರಿಂದ ನನ್ನ ಅನಿಸಿಕೆಯಲ್ಲಿ ನಾನು ರಿಟೈರ್ ಆದಮೇಲೆ ಜಸ್ಟಿಸ್ ಅಂತಲೂ ಹಾಕುವ ಅಧಿಕಾರ ನನಗೆ. ಬಂಧುಗಳೇ, ಇಲ್ಲಿ ನನ್ನನ್ನು ಕರೆದು ಆಹ್ವಾನಿಸಿ ಸನ್ಮಾನ ಮಾಡಿದ್ದೀರಾ. ನನ್ನ ಈ ಮಾತುಗಳನ್ನು ಕೇಳಿದರೆ ಹಲವಾರು ವ್ಯಕ್ತಿಗಳು ಹಿಂದೆ ಕೇಳಿರ್ಬೋದು. ನಾನು ಮಾತಾಡೋದು ಒಂದೇ, ಬೇರೆ ಕಾನೂನು ಬಗ್ಗೆನೂ ಜಾಸ್ತಿ ಎಲ್ಲ ಮರೆತೋಗಿದೆ ನನಗೆ. ಆದರೂ ನೀವು ಭಾಳ ಒಂದು ಪೇಷನ್ಸಿಂದ ಕೇಳಿದ್ದೀರಿ, ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.
ಸಂವಾದ ಮಾಡೋದಕ್ಕೆ ನಮ್ಮ ಸಂತೋಷ್ ಹೆಗಡೆ ಅವರು ತಯಾರಿದ್ದಾರೆ. ಸೊ ಯಾರು ಇಂಟರಾಕ್ಷನ್ಗೆ ನಿಮ್ಮ ಕೆಲವು ಪ್ರಶ್ನೆಗಳಿದ್ದರೆ ಕಾನೂನಿಗೆ ಸಂಬಂಧಪಟ್ಟ ಯಾವುದೇ ನಿಮ್ಮ ಸಂದೇಹಗಳಿಗೆ ಅವರು ಉತ್ತರವನ್ನು ನೀಡಲಿದ್ದಾರೆ. ಸರ್, ತಮ್ಮ ಮಾತುಗಳು, ಅನುಭವದ ನುಡಿಗಳು, ಅಂತರಂಗದ ಭಾವನೆಗಳು ನಮ್ಮೆಲ್ಲರ ಮನಸ್ಸಿಗೆ ಮುಟ್ಟಿದೆ ಸರ್. ಈಗ ನನ್ನ ಹೆಸರು ರಾಮಚಂದ್ರ ಅಂತ. ಈಗ ಏನಂದರೆ ಆಂಟಿ ಕರಪ್ಷನ್ ಬ್ಯೂರೋ ಅಂತೇಳಿ ಡೈಲಿ ರೈಡ್ಸ್ ನಡೀತಾ ಇದೆ, ಅರೆಸ್ಟ್ ಆಗ್ತಾ ಇದೆ, ಕಾನ್ಫಿಸಿಕೇಟ್ ಮಾಡ್ತಾನೆ ಇದ್ದಾರೆ. ಆದರೆ ಶಿಕ್ಷೆ ಅಂತ ಯಾರಿಗಾಗಿದೆ ಅಂತ ಇದುವರೆಗೂ ನಮ್ಗೆ ಗೊತ್ತಿಲ್ಲ. ಈ ಆ್ಯಂಟಿ ಕರಪ್ಷನ್ ಬ್ಯೂರೋ ಹೇಳಿ ಅವರು ಡೈಲಿ ಸೀಸ್ ಮಾಡ್ತಾರೆ ಪ್ರಾಪರ್ಟಿನ, ಕಲ್ಪ್ರಿಟ್ಸ್ನ ಅರೆಸ್ಟ್ ಮಾಡ್ತಾರೆ, ಮತ್ತು ಬೇರೆ ಎಲ್ಲ ವ್ಯವಸ್ಥೆನೂ ನಡೀತಾ ಇದೆ. ಆದರೆ ಯಾರಿಗಾದ್ರೂ ಶಿಕ್ಷೆ ಆಗಿದೆ ಅಂತ ನಮ್ಗೆ ಇದುವರೆಗೂ ಮಾಹಿತಿ ಇಲ್ಲ ಸರ್. ನೋಡಿ ಸ್ವಾಮಿ, ನಾನು ಇವಾಗಲೇ ಹೇಳಿದೆ, ಇದಕ್ಕೆ ಮೂಲ ಕಾರಣ ನಮ್ಮ ನ್ಯಾಯಾಂಗದ ಪದ್ಧತಿ. ನಮ್ಮ ನ್ಯಾಯಾಂಗದಲ್ಲಿ ಇವತ್ತು ಅಷ್ಟೊಂದು ವಾಟ್ ವಿ ಕಾಲ್ ಇಟ್ ಆಸ್ ಎ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್, ಅಂದರೆ ಒಂದು ರೀತಿ ಜುಗಾರಿ ಲಿಟಿಗೇಷನ್. ಅದು ಕೇಸ್ ಇಲ್ಲ, ಸೋಲ್ತೇವೆ ಅಂತ ಗೊತ್ತಿದ್ದರೂ ಕೂಡ ಕೋರ್ಟಿಗೆ ಹೋಗಿ ಒಂದು ಎಂಟ್ರಿ ಆರ್ಡರ್ ತಗೊಂಡು ಕೊನೆ ಕೋರ್ಟ್ವರೆಗೆ ಆ ಕೋರ್ಟಲ್ಲಿ ಇದು ವಾದ ಮಾಡ್ತಾ ಇರ್ತಾರೆ. ಅದು ಟ್ರಯಲ್ ಕೋರ್ಟ್ ಅಂತ ಒಂದಿದೆ, ಎಪೀಲ್ ಕೋರ್ಟ್ ಅಂತ ಒಂದಿದೆ, ಹೈಕೋರ್ಟ್ ಅಂತ ಇದೆ, ಸುಪ್ರೀಂ ಕೋರ್ಟ್ ಅಂತ ಇದೆ, ನಡುವೆ ಬೇರೆ ಬೇರೆ ಕೋರ್ಟ್ಗಳಿವೆ. ಲೆಕ್ಕಕ್ಕೆ 4 ಅಂತ ಹಿಡ್ಕೊಳ್ಳಿ. ಇವತ್ತು ಕಮ್ಮಿ ಅಂದರೆ ಒಂದೊಂದು ಕೋರ್ಟಲ್ಲಿ ಒಂದೊಂದು ಕೇಸು 10 ವರ್ಷ ನಡೀತದೆ. ಕೊನೆ ಕೋರ್ಟ್ಗೆ ತೀರ್ಪು ಬರುವಾಗ 40 ವರ್ಷದ ನಂತರ ಆದರೆ ಯಾರಿಗೆ ಕಾನೂನು ಹೆದರಿಕೆ ಇದೆ ಸ್ವಾಮಿ? ಇವತ್ತು ನಾನು ಲಂಚ ತಗೊಂಡು ನನ್ನನ್ನು ಹಿಡಿದ್ರೆ 40 ವರ್ಷದ ನಂತರ ನನಗೆ ಶಿಕ್ಷೆ ಆಗೋದಿದೆ. ನನಗೆ ಇವತ್ತು 82 ವರ್ಷ, ನಾನು 50 ಅಂತ ತಿಳ್ಕೊಳ್ಳಿ, 90 ವರ್ಷಕ್ಕೆ ತಾನೇ ನನಗೆ ಶಿಕ್ಷೆ ಆಗೋದು. ಆಮೇಲೆ ಶಿಕ್ಷೆ ಆದರೂ ಕೂಡ ಅದನ್ನು ಕಮ್ಯೂಟ್ ಮಾಡ್ಬೋದು. 10 ವರ್ಷ ಶಿಕ್ಷೆ ಕೊಟ್ಟರೆ 1-2 ವರ್ಷ ಇದ್ಮೇಲೆ ಪಾಪ ಮುದುಕ, ಅವನಿಂದ ಏನಾಗಲ್ಲ ಅಂತ ಅವನು ಬಿಡ್ಬೋದು ಸರ್. ರಾಷ್ಟ್ರಪತಿಗಳು ಬಿಡ್ಬೋದು, ಗವರ್ನರು ಬಿಡ್ಬೋದು ಸರ್ಕಾರದ ಆದೇಶದ ಮೇಲೆ. ಆದ್ದರಿಂದ ಕಾನೂನಿನ ಬಗ್ಗೆ ಇವತ್ತು ಯಾರಿಗೆ ಹೆದರಿಕೆ ಇಲ್ಲ. ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ, ಭಾಷಣದಲ್ಲಿ ಹೇಳಿದ್ದೇನೆ, ಕೋರ್ಟಲ್ಲೂ ಹೇಳಿದ್ದೇನೆ ಈ ವಿಚಾರ. ಗಂಡ ಹೆಂಡತಿ ನಡುವೆ ಜಗಳ, ಗಂಡನಿಗೆ 25 ವರ್ಷ, ಹೆಂಡತಿಗೆ 20 ವರ್ಷ. ಅದರಲ್ಲಿ ಒಬ್ಬರು ಕೋರ್ಟಿಗೆ ಹೋಗ್ತಾರೆ ಡೈವರ್ಸ್ ಕೇಳಿಕೊಂಡು. ಕೊನೆ ಡೈವರ್ಸ್ ಸುಪ್ರೀಂ ಕೋರ್ಟಿಂದ ಬರುವಾಗ ಗಂಡನಿಗೆ 85 ವರ್ಷ ಆಗ್ತದೆ, ಹೆಂಡತಿಗೆ 80 ವರ್ಷ ಆಗ್ತದೆ. ಅವ್ರು ಕೇಳಿದ್ದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ. ಯಾರಿಗೆ ಬೇಕು ತೀರ್ಪು? ಐ ಮೀನ್ ಇಟ್ ಇಸ್ ಎ ನಾರ್ಮಲ್ ಥಿಂಗ್ ದಟ್ ವಾಟ್ ಐ ಆಮ್ ಟ್ರೈಂಗ್ ಟು. ಇವಾಗ ಅಮೇರಿಕಾದಲ್ಲಿ 2 ಕೋರ್ಟು, ಟ್ರಯಲ್ ಕೋರ್ಟು, ಒಂದು ಎಪೀಲ್ ಕೋರ್ಟು. ಆ ಮೊದಲನೇ ಕೋರ್ಟಲ್ಲಿ ಸೋತ್ರೆ ಅವನಿಗೆ ಒಂದು ಚಾನ್ಸ್ ಇದೆ, ಒಂದು ಎಪೀಲ್ ಹಾಕೋಕ್ಕೆ. ಆದರೆ ಆ ಎಪೀಲಲ್ಲಿ ಆತ ಸೋತ್ರೆ 2 ಕೋರ್ಟ್ನ ಜಡ್ಜ್ಮೆಂಟ್ ಅವನ ವಿರುದ್ಧವಾಗಿದ್ದರೆ ಆತನಿಗೆ ಫೈನಾನ್ಷಿಯಲ್ ಫೈನ್ ಹಾಕ್ತಾರೆ. ಯಾರೂ ಹೋಗಲ್ಲ ಅಲ್ಲಿಗೆ. ಇಲ್ಲೇನಿಲ್ಲ, ಇಲ್ಲಿ ಇಂಜಂಕ್ಷನ್ ತಗೊಳ್ಳೋದು, ಅಥವಾ ಸಾಲ ಮಾಡಿದವನು ಡಿಗ್ರಿ ಆದರೆ ಕೂಡ ಅಲ್ಲೋಗಿ ಸ್ಟೇ ತಗೊಳ್ಳೋದು, ಮತ್ತು ಕೊನೆ ಕೋರ್ಟ್ವರೆಗೂ ಅದು ಸ್ಟೇಟಸ್ ಕೋ ಅನ್ನುವ ಪ್ರಿನ್ಸಿಪಲನ್ನು ನಾವು ಹೋಗ್ತೇವೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮೂರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ತಾರಲ್ಲ, ಗೆದ್ದವನು ಸೋತವನು ಸತ್ತ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್. ದಟ್ಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್. ದಟ್ಸ್ ನಾಟ್ ದ ಓನ್ಲಿ ಒನ್. ಇವಾಗ ನೀವು ಹೇಳಿದ್ರಿ ಇಷ್ಟೊಂದು ಹಣ ಜಪ್ತಿ ಮಾಡಿದರು, ಆ ಜೊತೆಗೆ ಬಂಗಾರ ಅದು ಇದು ಎಲ್ಲ ಜಪ್ತಿ ಮಾಡಿದ್ರಿ. ಸರ್ ಎಲ್ಲಿ ಹೋಯ್ತಂತ ಅವರನ್ನೇ ಕೇಳಿ ಸ್ವಾಮಿ, ನಮ್ಗೆ ಯಾರು ಹೇಳಿಲ್ಲ. ನನಗೆ ವೈಯಕ್ತಿಕವಾಗಿ ಗೊತ್ತಿರ್ಬೋದು ಎಲ್ಲಿ ಹೋಗಿದೆ ಅಂತ, ನನಗೆ ಹೇಳೋಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಅಲ್ಲಿ ಲಾಯರ್ಗೆ ಹೋಗಲ್ಲ, ಅಲ್ಲಿ ಜಪ್ತಿ ಮಾಡುವರು ನೋಡಿ ಸ್ವಲ್ಪ ನೋಡ್ಕೊಳ್ಳಿ. ಐ ಮೀನ್ ಇದು ಯಾಕೆ? ನಾವು ಏನು ತಪ್ಪು ಮಾಡಿದ್ರು ಅದರಲ್ಲಿ ಏನು ಇದಿಲ್ಲ ಅಂತ ಆಗ್ತಾಯಿಲ್ಲ. ಅಲ್ಲಿ ಮತ್ತೆ ಇಂಥ ಸಂಸ್ಥೆಗಳು ಸಮಾಜಕ್ಕೆ ಬೇಕೇನ್ರಿ? ನಾನು ಒಂದು ಉದಾಹರಣೆ ಕೊಡ್ತೇನೆ. 80ರ ದಶಕದಲ್ಲಿ ಅಂದಿನ ಪ್ಲ್ಯಾನಿಂಗ್ ಕಮಿಷನ್ನು ಮತ್ತು ಇದು ಜುಡಿಷಿಯಲ್ ರಿಫಾರ್ಮ್ಸ್ ಅವರು ಸಲಹೆ ಕೊಡ್ತಾರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಮತ್ತು ದುರಾಡಳಿತ ಆ ಮಟ್ಟಕ್ಕೆ ಹೋಗಿದೆ, ಅದನ್ನು ನಿಯಂತ್ರಿಸೋಕ್ಕೆ ಒಂದು ಆಂಬುಡ್ಸ್ಮೆನ್ ಲೈಕ್ ಸಿಸ್ಟಮ್ ಬೇಕಂತ ಅವರು ಕೇಂದ್ರದಲ್ಲಿ ಲೋಕಪಾಲ ಮಾಡಬೇಕಂತ ಹೇಳ್ತಾರೆ, ರಾಜ್ಯದಲ್ಲಿ ಲೋಕಾಯುಕ್ತ ಮಾಡಬೇಕಂತ 80ನೇ ದಶಕದಲ್ಲಿ ಹೇಳ್ತಾರೆ. ಕರ್ನಾಟಕದ ಇದವರು ಅಸೆಂಬ್ಲಿಯವರು 84ರಲ್ಲಿ ಒಂದು ಕಾನೂನು ಮಾಡ್ತಾರೆ, ಕರ್ನಾಟಕ ಲೋಕಾಯುಕ್ತ ಅಂತ. ಅದು ಮೊದಲನೇ ರಾಜ್ಯ ಆಯಿತು. ಅಲ್ಲಿ
ಒಂದು ಲೋಕಾಯುಕ್ತ ಮಾಡಿ ಅದನ್ನು ಒಪ್ಪಿದ್ರು. ಒಬ್ಬರು ಲೋಕಾಯುಕ್ತರನ್ನು ನೇಮಕ ಮಾಡ್ತಾರೆ. ಲೋಕ ಆಯುಕ್ತ ಅಂದರೆ ಜನರ ಕಮಿಷನರ್, ಆತ ನ್ಯಾಯಾಧೀಶ ಅಲ್ಲ. ಆದರೆ ಏನಾಯಿತು, ಒಬ್ಬರು ಮೊದಲನೇವರು ಪಂಜಾಬಿಂದ ಬಂದರು, ಎರಡನೇವರು ಬೆಂಗಾಲಿಂದ ಬಂದರು, ಮೂರನೇವರು ಇನ್ನೆಲ್ಲಿಂದ ಬಂದರು. ಅವರು ಯಾವ ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಇರಲಿಲ್ಲ, ಭಾಷೆ ಬರ್ತಾ ಇರಲಿಲ್ಲ. ನಾನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ, ನಾನು ಹೆಂಗೆ ಮೀಟ್ ಮಾಡಿದ್ರು, ಹೋಗ್ರಿ ಅಲ್ಲಿ ಹೋಗ್ರಿ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ಅಂತ. ಆ ಲೋಕಾಯುಕ್ತ ಏನು ಇದಕ್ಕೆ ಸರ್ಕಾರ ಯಾವ ಕಾರಣಕ್ಕಾಗಿ ಅದು ಮಾಡಿದ್ರು ಅದಕ್ಕೆ ಸಫಲವಾಯ್ತದು. 2000ರಲ್ಲಿ ಎನ್ ವೆಂಕಟಾಚಲ ಬಂದರು. ಅವರು ದಾಳಿ ಮಾಡಿದರು, ತೋರಿಸ್ಕೊಟ್ರು ಲೋಕಾಯುಕ್ತ ಸಂಸ್ಥೆ ಏನಂತ. ತದನಂತರ ನಾನು ಬಂದೆ, ಅವ್ರು ಮಾಡಿದ್ದನ್ನು ಮುಂದುವರ್ಸ್ಕೊಂಡು ಹೋದೆ. ನಾನು ಬಂದ ನಂತರ ಒಂದು 2-3 ಜನ ಬಂದರು, ಅವ್ರು ರಾಜೀನಾಮೆ ಕೊಡಬೇಕಾಗಿದ್ದು ಬೇರೆ ಬೇರೆ ಕಾರಣಕ್ಕಾಗಿ. ಮತ್ತೊಬ್ಬರು ಅವರು ಭ್ರಷ್ಟರಂತ ಗೊತ್ತಿದ್ದರೂ ಕೂಡ ಅವರನ್ನು ತಂದ ಕುರ್ಚಿಯಲ್ಲಿ ಕೂರಿಸಿದ್ರು. ಅವರಲ್ಲಿ ಕೂತ್ಕೊಂಡು ಅವ್ರ ಮಗ ಜೈಲಲ್ಲಿದ್ದ ಹೈದರಾಬಾದಲ್ಲಿ. ಅವನಿಗೆ ಜಾಮೀನು ಕೊಡಿಸ್ಬಿಟ್ಟು ಕರೆಸಿ ಅವ್ರ ಪಕ್ಕದ ರೂಮಲ್ಲೇ ಕೂರಿಸ್ತಾರೆ. ಆತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದೆ. ಯಾರ್ಯಾರು ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಇದೆ ಅವ್ರಿಗೆ ನೋಡ್ರಿ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಬಂದಿದೆ, ನಮ್ಮ ಅಪ್ಪನ ಹೇಳಿ ನಿಮ್ಮನ್ನೆಲ್ಲ ರೈಡ್ ಮಾಡಿಸ್ತೇನೆ, ಇಲ್ಲದ್ರೆ ಇಷ್ಟು ಕೊಡಿ ಅಂತ. ಅದನ್ನು ಏನೋ ಮಾಡಿ ಹಿಡಿದ್ರು. ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿ ಬಂತು. ತದನಂತರ 2012ರಲ್ಲಿ ನಾನು 11ರಲ್ಲಿ ಗಣಿ ವರದಿ ಕೊಟ್ಟಿದ್ದೆ. 3 ಮುಖ್ಯಮಂತ್ರಿಗಳ ಹೆಸರಿತ್ತು, 8 ಜನ ಮಂತ್ರಿಗಳ ಹೆಸರಿತ್ತು, ಮತ್ತೊಂದು 150 ಜನ ಅಧಿಕಾರಿಗಳ ಹೆಸರೆಲ್ಲ ಇತ್ತು. ಅದನ್ನು ಜಾರಿಗೆ ತಂದಿರಲಿಲ್ಲ. ಆವಾಗ ಇಂದು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರುವವರು ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ಬಹಿರಂಗವಾಗಿ ಹೇಳಿದರು, ನಾವು ಅಧಿಕಾರಕ್ಕೆ ಬಂದರೆ ಈ ಎಲ್ಲ ವರದಿಯನ್ನು ಫಟಾಫಟ್ ಜಾರಿಗೆ ತರ್ತೇವೆ ಅಂತ. ಬಂದರು ಅಧಿಕಾರಕ್ಕೆ, ಅವರೇ ಮುಖ್ಯಮಂತ್ರಿ ಆದರು. ತಂದಿರಲಿಲ್ಲ, ಇಷ್ಟವರೆಗೂ ಅವರು ಇರುವವರೆಗೂ ತಂದಿರಲಿಲ್ಲ. ತದನಂತರ ಬಂದಿಲ್ಲ, ತಂದಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಲೋಕಾಯುಕ್ತದ ಅಧಿಕಾರವನ್ನು ತೆಗೆದು ACB ಅನ್ನೋ ಸಂಸ್ಥೆಗೆ, ಪೊಲೀಸ್ ಸಂಸ್ಥೆಗೆ ಕೊಟ್ಟರು. ಯಾಕೆ? ಲೋಕಾಯುಕ್ತ ಏನು ಕೆಲಸ ಮಾಡ್ತಾ ಇಲ್ಲ. ಆಯ್ತು. ಆವಾಗ ತದನಂತರ ಮುಖ್ಯಮಂತ್ರಿ ಆದವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವ್ರು ಬಹಿರಂಗವಾಗಿ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ACBಯನ್ನು ಬರ್ಖಾಸ್ತು ಮಾಡಿಬಿಡ್ತೇವೆ ಅಂತಾರೆ. ಅವ್ರು ಬರ್ತಾರೆ ಮುಖ್ಯಮಂತ್ರಿಯಾಗಿ. 24 ಗಂಟೆ ಬಿಟ್ಟು 24 ತಿಂಗಳಾದರೂ ಅವರು ಏನೂ ಮಾಡಿಲ್ಲ. ಅವ್ರನ್ನ ಕೇಳಿದರೆ, ನಾನು ತಪ್ಪು ಮಾಡಿದ್ರೆ, ಏನು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ರೀ. ಒಬ್ಬ ಮುಖ್ಯಮಂತ್ರಿ ವರದಿ ಕೊಟ್ಟಿದ್ರ, ಒಬ್ಬ ಮಂತ್ರಿ ವಿರುದ್ಧ ವರದಿ ಕೊಟ್ಟಿದ್ದಾರೆ ACB ಅವರು, ಒಬ್ಬ IAS IPS ಅಧಿಕಾರಿ ವಿರುದ್ಧ ಕೊಟ್ಟಿದ್ದಾರೆ. ಅವರೇನು ಭ್ರಷ್ಟರಲ್ಲ. ಆದ್ದರಿಂದ ಸ್ವಾಮಿ ಸ್ವಲ್ಪ ಪ್ರಶ್ನೆ ಇರ್ತೀನಿ, ಸಮಯ ತಗೊಂಡೆ. ಯಾಕಂದರೆ ನಾನು ಅಲ್ಲಿ ಹೇಳೋದು ಬೇಡ ಅಂತ ಹೇಳಿ, ಯಾವ ಅಧಿಕಾರದಲ್ಲಿರುವವನಿಗೂ ಒಂದು ಬಲಿಷ್ಠವಾದ ಆ್ಯಂಟಿ ಕರಪ್ಷನ್ ಬಾಡಿ ಬೇಡ. ಇಟ್ಸ್ ಎ ಜೋಕ್. ನಿನ್ನೆ 18 ಜನ ಅಧಿಕಾರಿಗಳನ್ನು ದಾಳಿ ಮಾಡಿದ್ದಾರೆ. ನಾನು ಅವರಿಗೆ ಶುಭಾಶಯ, ಐ ಕಂಗ್ರ್ಯಾಚುಲೇಟ್ ದೆಮ್. ಆದರೆ ಅವರು ಯಾರೆಲ್ಲ, ಯಾವ ಹಂತದ ಅಧಿಕಾರಿಗಳು? ದಿಸ್ ಈಸ್ ದ ವೇ ಇಟ್ ಈಸ್. ಸಮಾಜಕ್ಕಿಂತ ಅವ್ರ ಮೇಲೆ ಇಂಥವ್ರು ಬೇಡ, ಪ್ರಾಮಾಣಿಕರು ಬೇಡ್ರಿ. ಓಕೆ, ನಮಸ್ತೆ ಸರ್. ನನ್ನೊಂದು ಪ್ರಶ್ನೆ ಇದೆ. ನಾನು ಡಾಕ್ಟರ್ ಉಷಾ ಮಾಲಿನಿ ಸರ್. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಾನೊಂದು ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದೀನಿ. UGC FIP ಫೆಲೋಶಿಪ್ನಲ್ಲಿ 6 ವರ್ಷಗಳ ಕಾಲ ಲ್ಯಾಬ್ ವರ್ಕು ಮತ್ತು ಫೀಲ್ಡ್ ವರ್ಕ್ ಮಾಡಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಡಾಕ್ಟರೇಟ್ ಪದವಿನ ಪಡ್ಕೊಂಡಿದ್ದೀನಿ. ಹಾಗೆ ತಮ್ಮಲ್ಲಿ ಒಂದು ಪ್ರಶ್ನೆ. ಈಗೀಗ ಇತ್ತೀಚಿನ ದಿನಗಳಲ್ಲಿ ಈ ಡಾಕ್ಟರೇಟ್ ಪದವಿ ಅನ್ನೋದು 5,000ದಿಂದ 25,000ವರೆಗೂ ಮಾರಾಟಕ್ಕಿದೆ. ಅಷ್ಟೇ ಸರ್, ಈಗ ನನಗೆ ಗೊತ್ತಿರೋ ಪ್ರಕಾರ. ಸೊ ಇದಕ್ಕೆ ತಡೆ ಹೇಗೆ ಸರ್? ಯಾರು ಇದನ್ನು ತಡೆಗಟ್ಟೋದಕ್ಕೆ ಸರ್? ಯಾಕೆಂದರೆ ನನಗೆ ತುಂಬ ಒಂಥರ ಅನಿಸುತ್ತೆ, ಅವರು ಡಾಕ್ಟರ್ ಅದನ್ನು ಹಾಕ್ಕೊಳ್ಳೋದು. ಅವರು ಐ ಡೋಂಟ್ ನೋ ಏನು ಆನ್ಸರ್ ನಿಮ್ಮಲ್ಲಿ. ಇದನ್ನು ಹೇಗೆ ತಡೆಗಟ್ಟೋದು ದಯವಿಟ್ಟು ಹೇಳ್ಕೊಳ್ಳಿ. ಸಾಮಾಜಿಕ ಮೌಲ್ಯಗಳು ಇಲ್ಲದಂಥವರು ಆ ಹುದ್ದೆಯಲ್ಲಿ ಇರ್ತಾರೆ. ಆ ಡಾಕ್ಟ್ರೇಟ್ ಕೊಡೋರು ಯಾರು? ಇದೇ ಸಮಾಜದಿಂದ ಹೋಗೋರು ತಾನೆ. ಈ ಸಮಾಜದಲ್ಲೇ ಮೌಲ್ಯಗಳು ಇಲ್ಲದೆ ಇದ್ದರೆ ನೀವು ಎಲ್ಲೋದ್ರೂ ಅಷ್ಟೇ ತಾನೆ. ಅದಕ್ಕೆ ನಾನು ಹೇಳಿದೆ, ಸಾಮಾಜಿಕ ಮೌಲ್ಯಗಳ ಕುಸಿತದ ಪರಿಣಾಮವನ್ನು ನೀವು ಶಾಸಕಾಂಗದಲ್ಲಿ ನೋಡ್ಬೋದು, ಕಾರ್ಯಾಂಗದಲ್ಲಿ ನೋಡ್ಬೋದು, ಅಥವಾ ನ್ಯಾಯಾಂಗದಲ್ಲೂ ನೋಡ್ಬೋದು. ಇವತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಆ ಜವಾಬ್ದಾರಿ ಇದ್ದರೆ ಆ ಡಾಕ್ಟ್ರೇಟ್ ಕೊಡೋವನಿಗೆ ಕೊಡಬೇಕು. ನಾನು ಅವನ ಅರ್ಹನೆ, ಯಾವ ಕಾರಣಕ್ಕಾಗಿ ನಾನು ಆತನಿಗೆ ಆ ಹುದ್ದೆಯ ಗೌರವ ಕೊಡಬೇಕು ಅನ್ನುವ ಜವಾಬ್ದಾರಿ ಆತನಲ್ಲಿದ್ದರೆ ಆತ ಕೊಡ್ತಾ ಇರಲಿಲ್ಲ. ಇವತ್ತು ನಾನು
ವೈಯಕ್ತಿಕವಾಗಿ ತಿಳಿದಂಥ ವ್ಯಕ್ತಿ ಯೂನಿವರ್ಸಿಟಿಯವರು ಕಾಸು ತಗೊಳ್ತಾರೆ. ಅದು ಎಷ್ಟು ಖಾಸಗಿ ಯೂನಿವರ್ಸಿಟಿಗಳಿವೆ, ಅದೆಲ್ಲರೂ ಹೆಸರಿಗಿಂತ ಮೊದಲಾಗ್ತಾರೆ. ಡಾಕ್ಟ್ರ್ ಅವರು, ಡಾಕ್ಟ್ರ್ ಇವರು, ಡಾಕ್ಟ್ರ್ ಇವರು ಅಂತ. ಆ ಡಾಕ್ಟರನ್ನು ಪ್ರೊನೌನ್ಸ್ ಮಾಡೋಕ್ಕೆ ಬರೆದವ್ರು ಕೂಡ ಡಾಕ್ಟರ್ ಅಂತ ಆಗ್ತಾರೆ. ಐ ಮೀನ್ ಇಟ್ಸ್ ಎ ಮೋಸ್ಟ್ ರೆಡಿಕ್ಯುಲಸ್ ಥಿಂಗ್. ಒಬ್ಬ ಗೌರವ ಅಂದರೆ ಆತ ಅದಕ್ಕೆ ಅರ್ಹನಾಗಿರಬೇಕು. ಅಧಿಕಾರದಲ್ಲಿದ್ದಾನೆ ಅಥವಾ ಶ್ರೀಮಂತ ಅನ್ನೋ ಒಂದೇದಕ್ಕೆ ಗೌರವ ಕೊಡೋದು ಸರಿಯಲ್ಲ. ಅದು ನಮ್ಮ ಸಾಮಾಜಿಕ ವೃತ್ತಿ ಆಗಿರಲಿಲ್ಲ. ಬಟ್ ದೆನ್ ದ್ಯಾಟ್ಸ್ ದ ವೇ ಇಟ್ ಈಸ್. ಆಸ್ ಇಟ್ ಇಸ್ ಸೆಡ್, ಯು ಗೆಟ್ ದ ಗವರ್ಮೆಂಟ್ ಯು ಡಿಸರ್ವ್ ಅಂತಾರೆ. ಅಂದರೆ ಬ್ಲೇಮ್ ನಮ್ಮ ಮೇಲೇನೆ. Therefore, you have earned it because you have sat through an examination and because of your experience and everything, you have earned it and you have a right to be called Dr. So-and-so. I don't have a right to be called a doctor. ಆದರೆ ಕೊಟ್ಟಿದ್ದಾರೆ, 4 ಯೂನಿವರ್ಸಿಟಿಯವ್ರು ಕೊಟ್ಟಿದ್ದಾರೆ. ನಾಡೋಜ ಅಂತ ಇನ್ನೊಂದು ಯೂನಿವರ್ಸಿಟಿಯವ್ರು ಕೊಟ್ಟಿದ್ದಾರೆ. ಸ್ವೀಕಾರ ಮಾಡಿದ್ದೇನೆ, ಆದರೆ ಅದನ್ನು ನಾನು ಬಳಸಲ್ಲ. ದ್ಯಾಟ್ಸ್ ದ ಥಿಂಗ್. ದ ಹೋಲ್ ನಮ್ಮ ದಿನನಿತ್ಯದ ಇದರಲ್ಲಿ ಈ ನ್ಯೂನತೆಯಿಂದ ಆಗುವಂಥ ಅನ್ಯಾಯವನ್ನು ನಾನು ನಿಮಗೆ 2 ಉದಾಹರಣೆ ಮುಖಾಂತರ ಕೊಟ್ಟು ಎಷ್ಟೋ ಕೊಡ್ಬೋದಮ್ಮ, ಎಷ್ಟೋ ಕೊಡ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ತಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಸಮಾಜ ಮಾಡೋದಕ್ಕೆ ತಮ್ಮ ಕೈಲಾದ ಪ್ರಯತ್ನ ಪಟ್ಟಿದ್ದೀರಿ. ನಿಮಗೆಲ್ಲರ ಪರವಾಗಿ ಒಂದು ಸಲ್ಯೂಟ್ ಸರ್ ನಂದು. ಹಾಗೆ ತಾವು ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಾಡ್ತಾ ಇರೋದು ಕಾನೂನು ರಕ್ಷಣೆ ನಮ್ಮೆಲ್ಲರ ಹೊಣೆ. ಆದರೆ ಇಡೀ ಪ್ರಪಂಚಕ್ಕೆ ಗೊತ್ತು, ನಮ್ಮ ಪೀಣ್ಯ ಫ್ಲೈಓವರ್ ಸ್ಟಾರ್ಟ್ ಆಗಿ ಪ್ರಾರಂಭ ಆಗಿ 10 ವರ್ಷ ಆಗಿದೆ ಅಷ್ಟೇ. ಆದರೆ ಕಾರ್ಯಾಂಗ, ಶಾಸಕಾಂಗ ಅದು ಯಾಕೆ ಸುಮ್ಮನೆ ಇದೆ ಗೊತ್ತಿಲ್ಲ. ಆದರೆ ಕಾನೂನು, ನಮ್ಮ ನ್ಯಾಯಾಂಗ ಕೂಡ ಸುಮ್ಮನೆ ಕುಳಿತಿದೆ ಸರ್. ಇದುವರೆಗೂ ಯಾವುದೇ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಅದ್ರ ಬಗ್ಗೆ ಒಂದು ಚಕಾರ ಎತ್ತಾ ಇಲ್ಲ. ಯಾರಾದರೂ ಒಬ್ಬ P1 10 ರೂಪಾಯಿ ತೊಗೊಂಡ್ರೆ ಅವನ್ನ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸ್ತೀರಾ, ಅವನ ಮೇಲೆ ಚಾರ್ಜ್ ಶೀಟ್ ಹಾಕ್ತೀರಾ. ಅವನೆಷ್ಟು ಅದು ಲಂಚ ತೊಗೊಂಡಿರ್ತಾನೋ ಅದ್ರ 1000 ಪಟ್ಟು ಜಾಸ್ತಿ ಸರ್ಕಾರ ಖರ್ಚು ಮಾಡುತ್ತೆ ಅದನ್ನು ಪ್ರೂವ್ ಮಾಡೋದಕ್ಕೆ. ಆದರೆ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ನಮ್ಮ ಫ್ಲೈಓವರಲ್ಲಿ. ಅದ್ರ ಬಗ್ಗೆ ಯಾರೂ ಕೂಡ ಇದ್ರ ಬಗ್ಗೆ ಒಂದು ಕಾನೂನು ಪ್ರಕಾರ ಏನೂ ಕ್ರಮ ತಗೋತಾ ಇಲ್ಲ. ಈಗ ನಿವೃತ್ತ ನ್ಯಾಯಮೂರ್ತಿಗಳು ತಾವಿದ್ದೀರಿ, ತಾವಾದರೂ ಒಂದು ಅದ್ರ ಬಗ್ಗೆ ಒಂದು ಪಿಟಿಷನ್ ಹಾಕಿ ನಿಮ್ಮ ಕಡೆಯಿಂದ ಅದನ್ನು ರೆಡಿ ಮಾಡ್ಬೋದು. ಅಥವಾ ಇಷ್ಟೊಂದು ಜನ ಕಾನೂನು ಪಂಡಿತರು ಇವತ್ತು ನಿಮ್ಮ ಪಕ್ಕದಲ್ಲೇ ಒಬ್ಬರು ಲಾಯರ್ ಕೂತಿದ್ದಾರೆ, ಅವರು ಕೂಡ ನಮ್ಮ ಲಯನ್ ಎಸ್ ಕೃಷ್ಣಮೂರ್ತಿ ರೀಜನ್ ಚೇರ್ಪರ್ಸನ್. ಅವ್ರ ಮುಖಾಂತರನಾದರೂ ಅದ್ರ ಬಗ್ಗೆ ಒಂದು ರಿಟ್ ಪಿಟಿಷನ್ ಹಾಕಿ ಅಥವಾ ಅವ್ರ ಮೇಲೆ ಒಂದು ಕೇಸ್ ಬುಕ್ ಮಾಡೋದಕ್ಕೆ ಸಾಧ್ಯ ಇಲ್ವಾ ಸರ್? ಅಥವಾ ಏನಾದರೂ ಒತ್ತಡ ಇದೆಯಾ, ನ್ಯಾಯಾಂಗದ ಮೇಲೆ ಒತ್ತಡ ಇದೆಯಾ ಅಂತ? ನೋಡಿ, ನ್ಯಾಯಾಂಗದ ಒತ್ತಡ ಅಲ್ಲ, ಇದಕ್ಕೆ ಸಾಮಾಜಿಕ ಪ್ರತಿಕ್ರಿಯೆ ಇಲ್ಲದೆ ಇದ್ದರೆ ಈ ಸಮಾಜದ ಇರುವಂಥ ವ್ಯಕ್ತಿಗಳು ಎಲ್ಲರೂ ಶ್ರೀಮಂತರ ಕಡೆ ಹೋಗ್ತಾರೆ ಅಥವಾ ಅಧಿಕಾರದಲ್ಲಿರುವವರ ಕಡೆ ಹೋಗ್ತಾರೆ. ನಾನೇನು ಹೇಳಿದಲ್ಲ, ನಾನು ಹಲವಾರು ವರದಿಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಒಬ್ಬರು ಮಂತ್ರಿ ಮಗ 1.5 ವರ್ಷ ಜೈಲಲ್ಲಿದ್ದರು. ಅವರಿಗೆ ಒಂದು ರೀತಿ ಶಿಕ್ಷೆ ಆಗಿದೆ ಹೊರತು ಇನ್ನೇನು ಆಗಿಲ್ಲ. ಇನ್ನೊಬ್ಬರು ಗಣಿ ವರದಿಯಲ್ಲಿ ಇನ್ನೊಬ್ಬರು ಬಳ್ಳಾರಿ ಕಡೆಯವರು ದೊಡ್ಡ ಬಿಸ್ನೆಸ್ಮ್ಯಾನು, ಅವರಿಗೆ ಇನ್ನೂ ಶಿಕ್ಷೆ ಆಗಿಲ್ಲ. ಆದರೆ ಜಾಮೀನು ಸಿಗಲಿಲ್ಲ. ಯಾಕೆಂದರೆ ಹೈದರಾಬಾದಲ್ಲಿ ಒಂದು ನ್ಯಾಯಾಧೀಶರಿಗೆ 20 ಕೋಟಿ ಕೊಟ್ಟಿದ್ದರು. ಅದನ್ನು CBI ಅವರು ಹಿಡಿದುಬಿಟ್ಟು ಯಾವಾಗ ಅವ್ರಿಗೆ ಅದರಲ್ಲಿ ಜಾಮೀನು ಸಿಗಲ್ಲ. ನನ್ನ ವರದಿ ಕೊಟ್ಟದ್ದು 2011ರಲ್ಲಿ, 2022ರಲ್ಲಿದ್ದೀವಿ, ಇನ್ನೂ ಯಾವ ಕೇಸು ಎಲ್ಲೂ ಹೋಗಿಲ್ಲ. ಹೋದರೂ ಕೂಡ ನಾನು ಹೇಳಿದಂಥ ಈ ಎಲ್ಲ ಇದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಶಿಕ್ಷೆ ಆಗಿದೆ ರೀ. ಇದು ಕೇಸಲ್ಲಿ ಮಂತ್ರಿಗಳಿದ್ದಾರೆ, ಇವತ್ತು ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳಿದ್ದಾರೆ. ಅದರಿಂದ ಯಾರು ಈ ನ್ಯಾಯಾಧೀಶರು ಎಲ್ಲಿಂದ ಬರ್ತಾರೆ? ಇದೇ ಸಮಾಜದಿಂದ ತಾನೆ. ಅವರಿಗೆ ಗೌರವ ಕೊಡೋದು ಯಾರು? ಇದೇ ವ್ಯಕ್ತಿಗಳು. ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದಂಥ ವ್ಯಕ್ತಿಗಳು ತಾನೇ ಗೌರವ ಕೊಡೋದು. ಎಷ್ಟು ಜನ ನ್ಯಾಯಾಧೀಶರು ನಿವೃತ್ತರಾದರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಸರ್, ಕೇಳಿದ್ರಿ ನೀವು? ನಾನು ಭಾಳ ಹತ್ತಿರದಿಂದ ಈ ಅನ್ಯಾಯವನ್ನು ಕಂಡವನು. ನೀವು ಯೋಚನೆ ಮಾಡಿದಂಥ ಸಿಚುವೇಷನ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ.